सरस्वत्यै पार्वत्यै गुरवे नमः। दक्षिणामूर्ते जैव दक्षिणामूर्ते जैव सर्वकार्यार्थसिद्धये दक्षिणामूर्ते जैव सर्वकार्यार्थसिद्धये मुददी
ಸುವಿಶಾರದೆಗೆ ಶಕ್ರಾದ್ಯಮರರಿಮ್ಯರಿ ನಾಂದಿಯಲಿ ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಯ ಬರಬಂದು ಕಥಾ ಮನ್ಮಥ. ಹಾಗಾದ್ರೆ ಒಂದೇ ಹೆಸರಿನಿಂದ ಕರೆಯುವುದು? ಬಹಳ ಹೆಸರುಗಳನ್ನು ಹೊಂದಿದವ, ಹುಟ್ಟಿನಿಂದಲೇ ಮದನ ಎನ್ನುವುದಾಗಿ ಹೇಳಿಸಿಕೊಂಡವ. ನನ್ನ ರೂಪವನ್ನು ಕಂಡಂತ ದಧೀಚ ಮಹರ್ಷಿಗಳೇ ಹೇಳಿದರಂತೆ, ಇವ ಮದನ ರೂಪ, ಪ್ರಪಂಚದಲ್ಲಿ ಇಂಥದ್ದೊಂದು ರೂಪ ಮತ್ತೆ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತವರು ನುಡಿದರಂತೆ. ಹರಿಯ ಮನಸ್ಸಿನಿಂದ ಹುಟ್ಟಿದ ಕಾರಣದಿಂದಲಾಗಿ ಮನಸ್ಸಿನ ಅಂತ ಕರೆದರು. ಹುಟ್ಟುವಾಗಲೇ ದರ್ಪದಿಂದ ಹುಟ್ಟಿದ ಕಾರಣದಿಂದಲಾಗಿ ನನ್ನನ್ನು ಕಂದರ್ಪ ಅಂತ ಕರೆದರು. ಅಷ್ಟೇ ಅಲ್ಲ, ಅನಂಗನೆನ್ನುವುದಾಗಿ ಲೋಕ ನನ್ನನ್ನು ಕೊಂಡಾಡುತ್ತದೆ. ಈ ಕುಸುಮಾವತಿಯ ಅಧಿಕಾರಿ ನಾನಾಗಿದ್ದೇನೆ. ಲೋಕದ ಬೆಳವಣಿಗೆಗೆ ಪೂರಕನಾಗುವವ ನಾನಾಗಿದ್ದೇನೆ. ಅಷ್ಟೇ ಅಲ್ಲ, ರತಿಯ ರಮಣ, ರತಿಯ ಮೇಳದೊಳಿರ್ಪ ಕಾಮ, ಹೀಗೊಂದು ಪ್ರಚಾರ ಉಂಟು. ಸತ್ಯ ಹೇಳಬೇಕಾ, ಎಷ್ಟು ಮೇಳಲ್ಲಿ ಬರ್ತದೆ ಅಂತಲ್ಲ, ಎಷ್ಟು ಮೇಳ ತಿರುಗಾಡ್ತದೆ ಅಂತಲ್ಲ, ಯಾವ ಮೇಳಕ್ಕಿಂತಲೂ ಹೆಸರಿದ್ದದ್ದು ನಮ್ಮ ಮೇಳಕ್ಕೆ. ಹೌದಪ್ಪ, ದೊಡ್ಡ ದೊಡ್ಡ ಮೇಳಗಳು ಉಂಟು. ಶಂಕರನ ಮೇಳ, ಹರಿಯ ಮೇಳ, ದೇವೇಂದ್ರನ ಮೇಳ, ಹೀಗೆ. ಆದರೆ ಯಾವ ಮೇಳಕ್ಕಿಂತ ಹೆಚ್ಚು ಹೆಸರು ನಮಗೆ ಯಾಕೆ? ಕಾರಣ ಉಂಟು. ಎಲ್ಲವೂ ಗಂಡಸಿನ ಹೆಸರಿನಿಂದ ಪ್ರಾರಂಭವಾಗುವ ಮೇಳ, ನಮ್ಮದಾಗಲ್ಲ. ಹೆಣ್ಣಿನ ಹೆಸರಿನಿಂದ ಪ್ರಾರಂಭ ಆಗುವ ಮೇಳ. ಯಾವ ಮೇಳ ಹೆಣ್ಣಿನ ಹೆಸರಿಂದ ಪ್ರಾರಂಭ ಆಯ್ತಾ ಹೆಸರು ಬಂತು ಅಂತಲೇ ಲೆಕ್ಕ. ಹಾಗಂತ ಏನೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಭಯ ಇಲ್ಲ ನಮಗೆ. ದೊಡ್ಡ ಮೇಳ ಅಂತ ನಮಗೆ ಹೆಸರು ಬರಬೇಕು ಅಂತ ಇಲ್ಲ. ಒಳ್ಳೆ ರೀತಿಯಿಂದ ನಾವು ಕಾರ್ಯತತ್ಪರನಾಗಬೇಕು. ನಮ್ಮ ಮೇಳದಲ್ಲಿ ಬಿಟ್ಟು ಹೋಗ್ತಾರೆ ಎನ್ನುವ ಭಯ ಇಲ್ಲ, ಮತ್ತೊಬ್ರು ಬಂದು ಸೇರ್ಕೊಳ್ತಾರೆ ಎನ್ನುವ ಆತಂಕವೇ ಇಲ್ಲ. ಇಬ್ರೆ, ನಾನು ನನ್ನ ಹೆಂಡತಿ, ಮುಗಿದೋಯ್ತು. ನಾನು ರತಿ ಬಿಟ್ರು ಮತ್ತಿಲ್ಲ. ಹಾಗಾಗಿ ರತಿಯ ಮೇಳ ಅಂತ ಕರೆಯುವುದು. ಇರಲಿ, ಇದು ನನ್ನನ್ನು ಕೊಂಡಾಡುವ ಪರಿ. ಹಾಗಾದ್ರೆ ಸಾಮರ್ಥ್ಯದ ಕುರಿತಾಗಿ ಯೋಚನೆ ಮಾಡುವುದಾದ್ರೆ
ಮೀರುವರಿಲ್ಲ ಜಗದಿ. ಹೀಗೆ ಹೇಳುವುದಕ್ಕೆ ಕಾರಣ ಉಂಟು. ಇದನ್ನು ಗರ್ವ ಅಂತಲೂ ಬೇಕಾದರೂ ತಿಳಿದುಕೊಳ್ಳಬಹುದು. ಗರ್ವ ಪಡದೆ ಇನ್ನೇನು, ಕೊಟ್ಟದ್ದೇ ಗರ್ವದಿಂದ ದರ್ಪದಿಂದ. ಅಷ್ಟು ಉಂಟು ನಮ್ಮಲ್ಲಿ. ಆ ಕಾರಣಕ್ಕಾಗಿ ಇಷ್ಟು ಹೆಸರು ಬಂದದ್ದು. ಎನ್ನ ಮೀರುವರಿಲ್ಲ. ಪ್ರಪಂಚದಲ್ಲಿ ನನ್ನ ಎದುರು ನಿಂತು ಗೆಲ್ಲುತ್ತೇನೆ ಇವನನ್ನು ಅಂತ ಹೇಳುವವರು ಯಾರು ಇಲ್ಲ. ಕಾಮನನ್ನು ಜಯಿಸುವವರು ಯಾರಿಲ್ಲ. ಎಂಥ ಯೋಗಿಯನ್ನೇ ಆದರೂ ಕಡು ತಪಸ್ಸಿನಲ್ಲೇ ಕುಳಿತರು ಅವನ ತಪಸ್ಸನ್ನು ಕೆಡಿಸುವುದು ನನಗೆ ಕ್ಷಣ ಮಾತ್ರದ ಕಾರ್ಯ. ಯಾಕೆ? ಹುಟ್ಟಿದ ತಕ್ಷಣವೇ ದೇವತೆಗಳು, ಅದರಲ್ಲಿಯೂ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನನ್ನೇ ಕಾಡಿದವ ನಾನು. ಅಂಥ ಖ್ಯಾತಿ ನನ್ನದು. ದೇವತೆಗಳ ವಿಷಯ ಬಿಡಿ, ಮಾನವರ ವಿಷಯ ಬಿಡಿ, ಎಲ್ಲಿ ನೋಡಿದರೂ ನಮ್ಮ ಕೀರ್ತಿ ಉಂಟು. ಇರಿದು ನಾ ಪ್ರಾಣಿ ವರ್ಗಕ್ಕೆ, ಆದರೆ ನಾವು ಪ್ರಾಣಿ ವರ್ಗವನ್ನು ಬಿಡಲಿಲ್ಲ, ಯಾವುದನ್ನು ಬಿಡಲಿಲ್ಲ. ಹೌದಪ್ಪ. ಸೂರ್ಯ ಬಂದು ಕುದುರೆಯಾಗಿ ಮೇಯುತ್ತಾ ಇರುವಂತಹ ಛಾಯೆಯನ್ನು ಕೂಡ್ಲಿಲ್ವೇ, ಸೌಮ್ಯಾದೇವಿಯನ್ನು ಕೂಡ್ಲಿಲ್ವೇ? ಹಾಗಾಗಿ ಯಾವ ಕಾರ್ಯವನ್ನು ಎಲ್ಲಿಯೂ ಸಮರ್ಥವಾಗಿ ಮಾಡುವಂತ ಸಾಮರ್ಥ್ಯ ನಮ್ಮಲ್ಲಿ ಉಂಟು. ಎನ್ನ ಮೀರುವರಿಲ್ಲ ಜಗದಿ. ಬಾಯ್, ಆಶ್ಚರ್ಯ ಆಗ್ಬೇಕಲ್ಲ. ನಿತ್ಯ ನಾವು ಪ್ರವೇಶ ಮಾಡುವುದು, ಓಲಗ ಕೊಡುವುದು, ಇದಿಷ್ಟು ಹೇಳುವುದೇ ನಮ್ ಕೆಲಸ. ಹಾಗಾದ್ರೆ ಏನಾದ್ರೂ ಒಂದು ವಿಶೇಷ ಆಗಬೇಕು ಅಂತ ಆಸೆ ಉಂಟು ನಮ್ಮಲ್ಲಿ. ನೋಡೋಣ, ನಮ್ಮ ಮೇಳಕ್ಕೆ ಆಗಾಗಾದ್ರೂ ಒಬ್ರು ಅತಿಥಿಗಳು ಬರ್ತಾರೋ ಎನ್ನುವ ನಿರೀಕ್ಷೆಯಲ್ಲಿದ್ದೇನೆ. ಏನಾಗ್ತದೆ? ಯಥೋಚಿತವಾದಂತಹ ಆಸೆಯನ್ನು ನಿಮಗೆ ಕೊಟ್ಟಿದ್ದೇನೆ. ಹೌದು, ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಯಾವ ದಾಕ್ಷಿಣ್ಯ ಇಲ್ಲದೆ ಕೇಳಿ ಪಡಿಬೇಕು. ಎಲ್ಲ ಬೇಸರವೇ ಇಲ್ಲ ನಮಗೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ತಿರುಗಾಟದಲ್ಲಿ ಇರುವವರು ದಾಕ್ಷಿಣ್ಯ ಮಾಡ್ಕೊಳ್ಬಾರ್ದು. ಮಾಡ್ಕೊಂಡ್ರೆ ಕಷ್ಟ ಪರಿಸ್ಥಿತಿ ಅಲ್ವಾ? ಹಾಗಾಗಿ ದಾಕ್ಷಿಣ್ಯವೇ ಇಲ್ಲ. ನಮಗೆ ಬೇಕಾದದನ್ನು ಕೇಳಿ ಪಡೆದ ಅಭ್ಯಾಸ ನಮಗೆ ಅಲ್ವಾ? ಹಾಗಾದ್ರೆ ಸದ್ಯಕ್ಕೆ ನಿಮ್ಮದು ಹೊಟ್ಟೆ ತುಂಬಿದೆ ಅಂತ ಆಯ್ತು, ಅನುಮಾನ ಇಲ್ಲ. ನೋಡಿ ಅಂದುಕೊಂಡೆ, ಆದ್ರೂ ಶಿಷ್ಟಾಚಾರ ಅಲ್ವೇ? ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟಾ, ಈ ಹೊಟ್ಟೆ ಮುಂದಿದ್ದವರನ್ನು ನೋಡಿದಾಗ ಸಮಸ್ಯೆ ಆಗುವುದೇ. ಊಟ ಮಾಡದೆ ಎಷ್ಟೇ ಹೊಸಿದಿದ್ರು ಓ ಇವನಿಗೆ ಹೊಟ್ಟೆ ತುಂಬಿದೆ ಎನ್ನುವ ತಿಳಿದುಕೊಳ್ಳುವುದು ಯಾಕೆ? ಹೊಟ್ಟೆ ಮುಂದಿದೆ ಎನ್ನುವ ಹಾಗೆ. ಹೌದು. ಮತ್ತೆ ಈ ಹಲ್ಲು ಮುಂದಿದ್ದವ್ರ ಸಮಸ್ಯೆ ಒಂದು. ಎಷ್ಟೇ ದುಃಖದಲ್ಲಿದ್ರು ಅವ್ರು ಹಲ್ಲು ಮುಂದಿದ್ದ ಕಾರಣಕ್ಕಾಗಿ ನಗೆ ಆಡ್ತಾ ಇದ್ದ ಹಾಗೆ ಕಾಣುವುದಷ್ಟೇ. ಅನುಕೂಲ ಅಲ್ವದು? ಯಾವ್ದು ಅನುಕೂಲ? ಹಸನ್ಮುಖಿ ಅಂತ ಕರೆದ್ರಾಯ್ತು. ಕರೆದ್ರಾಯ್ತು, ಅವ್ರ ಸಂಕಷ್ಟ ಉಳಿದವರಿಗೆ ಗೊತ್ತಾಗುವುದು ಯಾವಾಗ? ಬೇಡಪ್ಪ, ಈಗ ನಮಗೆ ಹೊಸದಿದೆ ಅಂತ ಗೊತ್ತಾಗುದು. ನಮ್ಮ ಹೊಟ್ಟೆ ಹೊಟ್ಟೆ ದೊಡ್ಡದುಂಟು, ಹೊಟ್ಟೆ ತುಂಬಿಕೊಂಡಿರುತ್ತೆ ಅಂತ ಹೇಳುದಾ? ಆದ್ರೆ ನಿಮಗೆ ದಾಕ್ಷಿಣ್ಯ ಇಲ್ಲ ನೋಡಿ. ಮರ್ಯಾದೆ ಬಿಟ್ಟು ಕೇಳ್ತಿದ್ರಿ. ಅಂದ್ರೆ ಈಗ ಸಂಕೋಚ ಮಾಡ್ಕೊಂಡು ಹೊಟ್ಟೆ ತುಂಬುವುದಿಲ್ಲ, ಆ ಸಂಕೋಚವನ್ನು ಬಿಟ್ಟು ಕೇಳ್ತಿದ್ರಿ ಅಂತ. ಆ ಸಂಕೋಚ ಬಿಟ್ಟು ಮತ್ತೆ ಮರ್ಯಾದೆ ಬಿಟ್ಟು ಕೇಳ್ತಾ ಇದ್ದೆ ಅಂತ ನಾನು ಆ ಕಡೆ ಈ ಕಡೆ ಪ್ರಯೋಗ ಆದದ್ದು. ಇಲ್ಲಿ ಬಂದ ಮೇಲೆ ಅದೆಲ್ಲ ಬಿಟ್ಟು ಬಂದ್ರೆ ನಾನು ಅಂತ ಯೋಚನೆ ಮಾಡಿ. ನೀವು ಸಾಮಾನ್ಯದವರಲ್ಲ, ಮೂರ್ಲೋಕ ಸಂಚಾರಿಗಳು ಅಂತ ನೀವು ನಮ್ಮಲ್ಲಿವರೆಗಾಗಿ ಬಂದಿದ್ದೀರಿ ಅಂತಾದ್ರೆ ಆಶ್ಚರ್ಯ ನನ್ನ ಪಾಲಿಗೆ. ನಿಮ್ಮನ್ನು ಪ್ರಶ್ನೆ ಮಾಡಬೇಕು ಅಂತ ಅನಿಸುವುದು. ನನ್ನಲ್ಲ? ಹೌದು. ಯಾವ ರೀತಿಯ ಪ್ರಶ್ನೆ ಕೇಳಬಹುದಾ? ಮುನಿಪ ಶ್ರೇಷ್ಠರೇ ನೀವು ಸಾರಿ ಬಂದುದು ಏಕೆ ಬೇಡಿ ದೈನ್ಯದೋಳು ಸಾರಿ ಬಂದುದು ಏಕೆ ಬೇಡಿ ದೈನ್ಯದೋಳು ಏನು ಕಾರಣದಿಂದ ಮುನಿಪ ಶ್ರೇಷ್ಠರೇ ನೀವು ಸಾರಿ ಬಂದುದು ಏಕೆ ಬೇಡಿ ದೈನ್ಯದೋಳು
ಸಾರಿ ಬಂದೋದು ಏಕೆ ಬೇಡಿ ಏನು ವಿಷಯವು ಮತ್ತೆ ಗೊತ್ತು ತಂದಿರಿ ಏನು ವಿಷಯವು ಮತ್ತೆ ಗೊತ್ತು ತಂದಿರಿ ತಾಳಗಿರಿ ಸಂಶಯವ ಬೇಳಿ ಮತ್ತೇನೋ ತಾಳಗಿರಿ ಸಂಶಯವ ಬೇಳಿ ಮತ್ತೇನು ಏನು ವಿಷಯವು ಮತ್ತೆ ಹೊತ್ತು ತಂದಿರಿ ತಾಳದಿರಿ ಸಂಶಯವ ಬೇಡಿ ಮತ್ತೇನೋ ನಾರದರು ವಿಶೇಷ ಇಲ್ಲದೆ ತಿರುಗಾಡುವವರಲ್ಲ, ಅಥವಾ ಹೋದ ಸ್ಥಳದಲ್ಲಿ ವಿಶೇಷ ಇಲ್ಲದೆ ತಿರುಗಿ ಬರುವವರು ಅಲ್ಲ. ಎಲ್ಲಿ ವಿಶೇಷ ಉಂಟು ಅಲ್ಲಿ ನಾವಿದ್ದೇವೆ. ಹೌದು. ಒಮ್ಮೆ ಆ ಸ್ಥಳದಲ್ಲಿ ವಿಶೇಷ ಇಲ್ಲ ಅಂತ ಆದ್ಮೇಲೆ ನಾವು ಹೋದೆವು ಅಂತಾದ್ರೆ ಅಲ್ಲೊಂದು ವಿಶೇಷವನ್ನು ಹುಟ್ಟಿ ಹಾಕಿ ಬರ್ತೇವೆ. ಎಂಬಲ್ಲಿಗೆ ಒಂದು ಧೈರ್ಯ. ಇವತ್ತು ಈ ಕ್ಷಣದ ನಂತರ ಏನೋ ವಿಶೇಷ ನಡಿಲಿಕ್ಕಿದೆ ಇಲ್ಲಿ ಅಲ್ವಾ? ಹೌದೌದು. ನೋಡುವವರೇ ಭಾಗ್ಯವಂತರು ಅಂತ ನಾನು ಅಂದುಕೊಳ್ಳುವುದು. ನಾರದರೆ ಏನು ವಿಷಯವ ಹೊತ್ತು ತಂದಿರಿ ಮತ್ತೆ. ಹಾಗಾಗಿ ಲೋಕದ ವಿಶೇಷ ವಾರ್ತೆಗಳನ್ನ ಕೇಳಿ ತಿಳಿದುಕೊಳ್ಳುವುದಿದ್ದರೆ ನಿಮ್ಮಲ್ಲಿ, ಹಾಗಾಗಿ ಕುತೂಹಲ ಭರಿತನಾಗಿ ಕೇಳ್ತಾ ಇದ್ದೇನೆ. ವಿಶೇಷ ವಿಷಯವನ್ನು ಹೊತ್ತು ತಂದದ್ದೇ ಹೌದು ಅಂತಾದ್ರೆ, ಅಥವಾ ಏನೋ ಒಂದನ್ನು ಮಾತನಾಡುವುದೋ ತಿಳಿಸುವುದೋ ನನ್ನಲ್ಲಿ ಉಂಟು ಅಂತಾದ್ರೆ, ನನ್ನನ್ನೇ ನೋಡುವ ಉದ್ದೇಶ ನಿಮ್ಮದು ಹೌದು ಅಂತಾದ್ರೆ ಅದೇನು ಅಂತ ತಿಳಿದುಕೊಳ್ಳಬಹುದೇ? ಕಾರಣ ಉಂಟಯ್ಯ. ಕೇಳುವ ಜನವ ಮಗನ ಕೇಳುವ ಜನವ ಕೇಳುವ ಜನವ ಮಗನ ಕೇಳುವ ಜನವ ಕೇಳುವ ಜನ ರತಿಯ ರಮಣ ಕೇಳುವ ಜನ ರತಿಯ ರಮಣ ಬೇಡಲೇನೋ ಮನದ ಗದನ ಕೇಳುವ ಜನ ರತಿಯ ರಮಣ ಬೇಡಲೇನೋ ಮನದ ಗದನ ಕೇಳುವ ಜನವ ಮದನ ಕೇಳುವ ಜನವ ಕೇಳುವ ಜನವ ಮದನ ಕೇಳುವ ಜನವ ಭಜಿಸುತ್ತಾನ ಸಾರಿಯಂದು ದೇವಸಭೆಯು ಇಂದ್ರನಂದು ಭಜಿಸುತ್ತಾನ ಸಾರಿಯಂದು ದೇವಸಭೆಯು ಇಂದ್ರನಂದು ಕೇಳೆಯವಳು ಮನದ ಇರವ ತಿಳಿದೆ ಅಂತರಂಗ ತೊಲವ ಕೇಳೆಯವಳು ಮನದ ಇರವ ತಿಳಿದೆ ಅಂತರಂಗ ತೊಲವ ಕೇಳುವ ಜನವ ಮದನ ಕೇಳುವ ಜನವ
ಸ್ವೀಕರಿಸಿದೆ. ಹೌದು. ಆದ್ರೆ ನನಗೊಂದು ಅಭ್ಯಾಸ ಉಂಟು. ಏನದು? ಎಲ್ಲಿಗೆ ಹೋಗುವುದಿರ್ಲಿ ಹೇಳಿ ಹೋಗಿ ಅಭ್ಯಾಸ ಇಲ್ಲ. ಹೇಳಿ ಹೋಗುವವನಲ್ಲ ನಾನು. ಇಲ್ಲಿಗೆ ಬರ್ತೇನೆ ಅಂತ ಯಾರಿಗೂ ಹೇಳುವುದಿಲ್ಲ, ಯಾರಿಗೂ ನಿರೀಕ್ಷೆ ಇರುವುದಿಲ್ಲ, ಹೆಚ್ಚಾಗಿ ನಿಮಗೂ ಅಷ್ಟೊತ್ತಿಗೆ ಗೊತ್ತಿರುವುದಿಲ್ಲ ಅಲ್ವಾ? ಮತ್ತೆ ಕೆಲವೊಮ್ಮೆ ಏನಾಗ್ತದೆ, ಕೆಲವರು ಯೋಚನೆ ಮಾಡುವವರಿದ್ದಾರೆ, ಏನು ಯಾರಾದ್ರೂ ಒಂದು ಬರದೇ ಇರಲಪ್ಪ ಅಂತ ಹೇಳಿಕೊಳ್ಳೋರು ಇದ್ದಾರಂತೆ. ಅಂತಲ್ಲಿ ಹೋಗದೇ ಇರುವವನು ನಾನಲ್ಲ. ಹಾಗೆ ಹೇಳಿಕೊಂಡ ತಕ್ಷಣ ನಿಮ್ ಪ್ರತ್ಯಕ್ಷ ಆಗ್ತದೆ. ಹೌದು. ಹಾಗಾದ್ರೆ ನಿಜವಾದ ಅತಿಥಿಗಳು ಅಂತ ಹೇಳಿದ್ರೆ ಇಬ್ಬರು. ಯಾರು? ಒಬ್ಬ ನಾನು, ಇನ್ನೊಬ್ಬ ಯಮ. ಈಗ ಯಾರಿಗೆ ಯಾರು ಸಮ ಅಲ್ಲ, ಅತಿಥಿಗಳು ನಿಜವಾದ ಅತಿಥಿಗಳು. ಹೌದು. ಈಗ ನಾನು ಹೋಗುವುದಿದ್ರು ಹೇಳಿ ಹೋಗುವವನಲ್ಲ, ಇಲ್ಲ ಯಮ ಬರುವುದಿದ್ರು ಗೊತ್ತೇ ಆಗುವುದಿಲ್ಲ, ಹೇಳಿ ಬರುವವನಲ್ಲ. ಹೌದು. ಹಾಗಾಗಿ ನಿಜವಾದ ಅತಿಥಿಗಳು ಸರಿ, ಹೇಳದೆ ಬರುವವರು ನಿಜವಾದ ಅತಿಥಿಗಳು ಖಂಡಿತವಾಗಿ. ಹಾಗಾಗಿ ನೀನು ಕೊಟ್ಟ ಆತಿಥ್ಯವನ್ನು ಸ್ವೀಕರಿಸಿದೆ ನಾನು. ಹೌದಾ? ಸ್ವೀಕರಿಸುವಾಗ ಯೋಚನೆ ಮಾಡಿದ್ದು ಸ್ವೀಕರಿಸುವುದೋ ಬ್ಯಾಡುವ ಮನಸ್ಸೇ ಇಲ್ಲ. ಯಾಕೆ ಸ್ವಾಮಿ, ಸರಿಯಾಗ್ಲಿಲ್ವಾ? ಒಳ್ಳೆ ಮನಸ್ಸಿನಿಂದ ಉಪಚಾರ ಮಾಡಿದ್ರೆ ಸ್ವೀಕರಿಸಬಹುದು. ಹೌದು. ಹಾಗೆ ನೋಡಿದ್ರೆ ನೀನು ಒಳ್ಳೆ ಮನಸ್ಸಿನಿಂದ ಉಪಚಾರ ಮಾಡಿದ್ದೇನೆ, ತ್ರಿಕರಣ ಪೂರ್ವಕವಾಗಿ. ಅನುಮಾನವೇ ಇಲ್ಲ. ಅದು ನನ್ನ ಮನಸ್ಥಿತಿಯ ಸರಿ ಇಲ್ಲ ಇವತ್ತು. ನಿಮ್ಮ ಮನಸ್ಥಿತಿ ಸರಿ ಇಲ್ವಾ? ನಾನು ಹಾಳಾದ ಮೇಲೆ ಬಂದ ಮೇಲೆ ಹಾಳಾಯ್ತು? ಇಲ್ಲ, ಸ್ವಲ್ಪ ಅಲ್ಲಿಯೇ ಹಾಳಾದದ್ದು. ಅಲ್ಲಿ ಅಂತ ಹೇಳಿದ್ರೆ ಅಂದ್ರೆ ಈಗ ನಾನು ನಿತ್ಯ ತಿರುಗಾಟಕ್ಕೆ ಹೊರಡುವ ಕಾಲದಲ್ಲಿ ತಂದೆ ತಾಯಿಗಳನ್ನ ನೋಡಿ ಆಶೀರ್ವಾದವನ್ನ ಪಡೆಯುವುದು ಇರ್ಬೇಕು. ಅದನ್ನೆಲ್ಲ ನಿಮ್ಮನ್ನು ನೋಡಿ ಲೋಕ ಕಲ್ತದ ಅಲ್ವಾ? ಅವರಿಂದೆಲ್ಲ ಆಶೀರ್ವಾದವನ್ನ ಪಡೆದಂತ ನಾನು ದೇವಸಭೆಗೆ ಹೋಗಬೇಕು ಅಂತ ಯಾಕೋ ಅನ್ನಿಸಿತು. ಹೌದಾ? ನನಗೆ ಗೊತ್ತಿಲ್ಲದೆ ವಿಶೇಷವೂ ಅಲ್ಲ. ಹೋಗದ ದೇವಸಭೆಗೆ ಹೋದೆ. ಮುಕ್ಕೋಟಿ ದೇವತೆಗಳು ಕುಳಿತಿರುವಂತ ಸಭೆ ಅಲ್ವಾ? ಹೌದು. ಬಹಳ ಅಂದವಾದಂತ ಸಭೆ. ಯಾಕೋ ಮನಸ್ಸಿನಲ್ಲಿ ಒಂದು ಕುತೂಹಲ ಹುಟ್ಟಿಕೊಂಡದ್ದು, ಒಂದು ಪ್ರಶ್ನೆಯನ್ನ ಇಡಬೇಕು ಎನ್ನುವ ಹಾಗೆ. ಹೋಗುವ ಕಾಲಕ್ಕೂ ನನಗೆ ನಿನ್ನದ್ದೇ ನೆನಪು, ಯಾಕೆ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಹಾಗೆ ಆಗ್ತದೆ. ಕೆಲವೊಂದು ದಿವಸ ಕೆಲವರು ನೆನಪಿನಿಂದಲೇ ದಿನ ಪ್ರಾರಂಭ ಆಗ್ತದೆ. ಈಗ ನನಗೆ ಆದದ್ದು ಹಾಗೆ, ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿಗೆ ಹೋದಾಗ ದೇವಸಭೆಯಲ್ಲಿ ಒಂದು ಪ್ರಶ್ನೆಯನ್ನ ಇಟ್ಟೆ. ಸರಿ, ಸಾಧ್ಯ ಮತ್ತು ಅಸಾಧ್ಯವಾದದ್ದು ಯಾವುದು? ಹೇಳಿದಂತ ಆ ಮಾತು ಏನಂತ? ಅಸಾಧ್ಯ ಎನ್ನುವುದು ತ್ರಿಮೂರ್ತಿಗಳು ಅಂತ ಹೇಳಿದ. ಓಹೋ. ಹಾಗೆ ನಾನು ಅವನಲ್ಲಿ ಹೇಳಿದೆ, ನೀನು ಹೇಳಿದೆ ಹೌದು, ಆದ್ರೆ ಅಸಾಧ್ಯವಾದದ್ದು ತ್ರಿಮೂರ್ತಿಗಳು ಒಂದೇ ಅಲ್ಲ. ಅದನ್ನು ಯಾರು ಒಪ್ಪುವುದೇ, ನಾನು ಸಹ ಒಪ್ಪುತ್ತೇನೆ. ಈ ದೇವೇಂದ್ರ ಅಪರೂಪಕ್ಕಾದ್ರೂ ಒಮ್ಮೊಮ್ಮೆ ಸರಿ ಮಾತಾಡಿ ಬಿಡ್ತಾನೆ. ಆ ದಿವಸ ಸರಿ ಉಂಟು ಅಂತ ಅರ್ಥ. ಇವತ್ತು ಸರಿ ಮಾತಾಡಿದ್ದಾನೆ ಅಂತ ಆಯ್ತು. ನೀನು ತಿಳಿದುಕೊಂಡೆ. ತ್ರಿಮೂರ್ತಿಗಳನ್ನು ಹೊರತಾಗಿ ಅಸಾಧ್ಯ ಎನ್ನುವುದಿಲ್ಲ, ನಾನು ಒಪ್ಪಿಕೊಳ್ಳುವುದೇ ಅದು. ಆದ್ರೆ ನಾನು ಅವನಲ್ಲಿ ಹೇಳಿದೆ, ಏನು? ಈಗ ಅಸಾಧ್ಯ ಎನ್ನುವುದು ಬರೀ ತ್ರಿಮೂರ್ತಿಗಳು ಒಂದೇ ಅಲ್ಲ, ಮತ್ತೆ ಮನ್ಮಥ ಇದ್ದಾನೆ. ನಾನು ಹೇಳಿದೆ ಮನ್ಮಥನು ಅಸಾಧ್ಯದೊಳಗೆ ಬಂದಿದ್ದಾನೆ. ಅದು ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರಿ? ಏನು ನನಗೆ ಅರ್ಥ ಆಗುದಿಲ್ಲ. ನಿಮ್ಗೆ ಈಗ ಅಷ್ಟೊತ್ತಿಗೆ ನನ್ನ ನೆನಪಾದದ್ದು ಯಾಕೆ? ನಾನು ಹೋಗುವಾಗ ತ್ರಿಮೂರ್ತಿಗಳ ನೆನಪಾಗುವ ಹೊತ್ತಿಗೆ ಈ ಮನ್ಮಥನದ್ದು. ಮತ್ತೆ ನಿನ್ನ ಸ್ಥಾನ ಅಷ್ಟು ದೊಡ್ಡದು ಉಂಟಾ? ಹೌದಾ? ಈಗ ತ್ರಿಮೂರ್ತಿಗಳನ್ನು ಕಾಡಿದವ ನೀನಿದ್ದೀಯ. ಇಲ್ಲದೆ ಇದ್ರೆ ಈ ಶಾರದೆಯನ್ನ ಬ್ರಹ್ಮ ಕೂಡುವಾಗ ಮಾಡಿದವ ನೀನಲ್ವಾ? ಹೌದಪ್ಪ. ಒಂದು ಸಂದರ್ಭದಲ್ಲಿ ಭಸ್ಮಾಸುರ ಮೋಹಿನಿಯ ಕಥೆಯಲ್ಲಿ, ಆಮೇಲೆ ಈ ಪರಮೇಶ್ವರ ಮಾಡಿದ ಕಥೆ ನೆನಪಿಲ್ವ ನಿನಗೆ? ಎಲ್ಲವೂ ನೆನಪುಂಟು. ಅದೆಲ್ಲ ಕಾರಣರು ಯಾರು? ನೀನ್. ಹೌದು ಅಲ್ವಾ? ನೀನಲ್ಲದೆ ಇನ್ಯಾವುದು? ಸಮಯಕ್ಕೆ ಏನು ಬೇಕು ಅದನ್ನು ಮಾಡಿಕೊಂಡೇ ಬಂದಿದ್ದೇನೆ. ಹೌದಾ? ಆ ಮಟ್ಟಿಗೆ ಯೋಚನೆ ಮಾಡಿದಾಗ ತ್ರಿಮೂರ್ತಿಗಳಿಗೂ ಒಂದ್ ರೀತಿ ಕಾಟ ಕೊಟ್ಟವ ನೀನಿದ್ದೀಯ. ಹೌದು ಹೌದು. ಆ ವಿಚಾರದಲ್ಲಿ ಯೋಚನೆ ಮಾಡುವಾಗ ನೀನು ಶ್ರೇಷ್ಠ ಅಂತ ನಾನು ಹೇಳಿದೆ. ಅಲ್ಲಿ ಹೇಳಿದ್ರ? ಹೇಳಿದ್ದು ಒಳ್ಳೇದಾಯ್ತು. ಸರಿಯ ತಪ್ಪು ಆಮೇಲಿನ ವಿಷಯ. ಯಾಕೆ ಗೊತ್ತುಂಟಾ? ಆ ಸಭೆಯಲ್ಲಿ ಎಲ್ಲವರೂ ನನ್ನ ಬಗ್ಗೆ ಹೊಗಳುವವರು, ನನ್ನನ್ನು ಒಪ್ಪಿಕೊಳ್ಳುವವರಲ್ಲ. ಕೆಲವರಿಗೆ ನನ್ನ ಕಂಡ್ರೆ ಆಗುವುದೇ ಇಲ್ಲ. ಹೌದಪ್ಪ. ಅಂತವರಿಗೆ ಸರಿಯಾದ ಮಾತು ಬಿದ್ದ ಹಾಗಾಯ್ತು. ಅಲ್ಲಿಗೆ ಹೇಳಿದಾಗ ಬೃಹಸ್ಪತಿ ಮೊದಲಾದವರೆಲ್ಲ ಒಪ್ಪಿಕೊಂಡ್ರು. ಮತ್ತೆ ಅವರೆಲ್ಲ ಒಪ್ಪಿಕೊಂಡ್ರು. ಆದ್ರೆ ಅವರೆಲ್ಲ ಒಪ್ಪಿಕೊಂಡಾಗ ದೇವೇಂದ್ರನು ಒಪ್ಪಿಕೊಳ್ಳಬಹುದಿತ್ತು. ಆದ್ರೆ ಅವ ಒಪ್ಪಿಕೊಳ್ಳಿಲ್ವ? ಅವ ಹೇಳಿದ್ದಂಥದ್ದು ಗೊತ್ತುಂಟು. ಏನು ಹೇಳಿದ? ಸರಿ ಉಂಟ ನಿಮಗೆ? ತಲೆ ಕೇಳಿದ ನಾನು ಕೇಳಿದವ. ನಿಮಗ್ ಕೇಳಿದ್ದ? ಹೌದಪ್ಪ. ನನಗೆ ಈ ಅನುಮಾನ ಅವನಿಗೆ ಇವತ್ತು ಯಾಕೆ ಬಂತು? ಯಾಕೆ ಕೇಳಿದೆ ಅಂದ್ರೆ, ಅಲ್ಲ ಇವತ್ತೇ ಆ ಅನುಮಾನ ಯಾಕೆ ಬಂತು ಅಂದ್ರೆ ಮೊದಲೇ ನನಗೆ ತಲೆ ಹಾಳಾಗಿದೆ ಅಂತ ನೀನು ಹೇಳುವ. ಹಾಗಲ್ಲ, ಇಷ್ಟು ದಿವಸ ಕೇಳದಿದ್ದವು ಇವತ್ತು ಯಾಕೆ ಕೇಳ್ದ ಅಂತ. ಹಾಗಾದ್ರೂ ಸಮಸ್ಯೆ ಆಗುತ್ತದೆ. ಕೇಳಿದೆ ಯಾಕೆ ಎನ್ನುವ ಕೇಳಿದೆ. ನೀವು ಮನ್ಮಥ ಅಸಾಧ್ಯ ಅಂತ ಹೇಳ್ತಾ ಇದ್ದೀರಿ, ಆ ಮನ್ಮಥ ಒಂದು ಜನವೇ ಅಲ್ಲ ಅಂತ ಹೇಳಿದ.
ಹಾಗೆ ಹೇಳಿದ್ನ ಹೌದಪ್ಪ, ಹಾಗೆ ಹೇಳಿದ್ನ ಅವ ಸರಿಯೇ ಇಲ್ಲ ಮನ್ಮತ. ಹ. ಯಾಕೆ ಕೇಳಿದ್ರೆ ಅವನಿಂದ ಏನೂ ಆಗುವುದಿಲ್ಲ. ಅವ ಹೆಣ್ಣು ಮಕ್ಕಳ ಜೊತೆಯಲ್ಲೇ ಇರುವವ ಹೇಳಿದ್ದು. ಸರಿ ಸರಿ, ಹೆಣ್ಣು ಮಕ್ಕಳ ಜೊತೆಯಲ್ಲೇ ಇರುವವ ಹೇಳಿದ್ದಿರಬಹುದು. ನೀನು ಮೊದಲು ಹೆಣ್ಣು ಮಕ್ಕಳು ಬಹಳ ಒಟ್ಟಿಗೆ ಇರ್ಬಹುದು. ಈಗಂತೂ ಗಟ್ಟಿಯಾದ ಹೆಂಡತಿ ಸಿಕ್ಕಿದ್ದಾಳೆ, ಅವಳು ಒಟ್ಟಿಗಿದ್ದ ನೀನು. ಆದ್ರೂ ಅವ ಹಿಂಗೆ ಹೇಳಿದವ. ಆಮೇಲೆ ನಾನು ಹೇಳಿದೆ, ಎಲ್ಲಿ ನೀವು ಬಂದು ನೋಡಿದ್ರು ಏನೋ. ಯಾರು ಅಲ್ಲ ಅವ ನಾನು ಹೇಳಿದ್ದಲ್ವ ಇದು. ಹಾಗೆ ಹಾಗೆ ದೇವೇಂದ್ರ ಹೇಳಿದ ಮಾತಿದ್ದು. ಇದೇ ಶಬ್ದ ಬಳಸಿದ್ ನಾವ. ಅವ ಹೇಳಿದ್ದದು. ಹಾಗೆ ನನಗೆ ನಿನ್ನ ವಿಚಾರ, ನಾವು ಯಾವ ವಿಚಾರದಲ್ಲಿ ಯೋಚನೆ ಮಾಡುವವರೇ ಅಲ್ಲಪ್ಪ. ಆದ್ರೂ ಅವನು ಹೇಳಿದ ಹೀಗೆ ಅಂತ. ಅದು ಹೌದು. ಆದ್ರೆ ಅವನ ಸ್ವಂತಕ್ಕೆ ಏನು ಇಲ್ಲ. ಅವನಿಗೆಲ್ಲ ನಾನು ಕೊಡಬೇಕು. ಅವನದೆಂತ ಉಂಟು. ಅವ ಯಾವುದೇ ಕಾರ್ಯಕ್ಕೆ ಹೊರಡ್ಲಿ, ವಸಂತನೋ ಜಯಂತನೋ ಇವರನ್ನೆಲ್ಲ ನಾನು ಕಳುಹಿಸಿ ಕೊಟ್ರ ಒಂದು ದೊಡ್ಡ ಜನ ಆಗುವುದು, ಇಲ್ಲದಾಗಿದ್ರು ದೊಡ್ಡ ಜನ ಆಗುವುದಿಲ್ಲ ಅಂತ ಹೇಳಿದ. ಹೌದಾ? ಹೌದಪ್ಪ, ಹೀಗೆಲ್ಲ ಹೇಳಿದ. ಅಂತ ಆದ್ಮೇಲೆ ನೀನು ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ, ಸರಿಯಾಗಿ ಮಾತಾಡು. ಮಣ್ಣು ಮತ್ತ ಏನು ಎನ್ನುವುದು ನನಗೆ ಗೊತ್ತುಂಟು ಅಂತ ಹೇಳಿದ್ರೆ ಅವ ಏನು ಹೇಳುದು ಗೊತ್ತುಂಟ? ಅವ ಒಬ್ಬ ಶಂಡ, ಅವ ಲೆಕ್ಕಕ್ಕೆ ಜನ ಅಲ್ಲ ಅಂತ ಹೇಳಿದ. ಈಗ ಸಿಟ್ಟು ಬಂತ ಇಲ್ವ ನಿನ್ಗೆ? ಸಿಟ್ಟ? ನಾರದ್ರೆ ಈ ಮಾತಿಗೆ ಸಿಟ್ಟ? ಏನು ಮಾತಾಡ? ನಾರದ ಮುನಿಪನಾಡಿದ ಮಾತುಗಳನ್ನು ತೋಂತದಿ ಕುತಕ ತೆಯ್ಯ ತೆಯ್ಯ ದಿನ ತೋಂತದಿ ಕುತಾದೆ ತಾದೆ. ನಾರದ ಮುನಿಪನಾಡಿದ ಮಾತುಗಳನ್ನು ಕೇಳಿ ನಗುತ್ತೋ ಪೇದನಾಗ ಮನುಮತನು, ಕೇಳಿ ನಗುತ್ತೋ ಪೇದನಾಗ ಮನುಮತನು. ಸುಮನ ಸಾದೀಪನಂದು ತಾನೆಂಬ ಭರದಿ, ಸುಮನ ಸಾದೀಪನಂದು ಸುಮನ ಸಾದೀಪನೆಂದು ತಾನೆಂಬ ಭರದಿ ಆಡಿದ ವಚನವೋ ಪುಳ್ಳಾಯ್ತು ಜಗದಿ, ಆಡಿದ ವಚನವೋ ಪುಳ್ಳಾಯ್ತು ಜಗದಿ, ಬರಿ ಪುಳ್ಳಾಯ್ತು ಜಗದಿ. ನಾರದ ಮುನಿಪನಾಡಿದ ಮಾತುಗಳನ್ನು. ಓ ನಾರದ್ರೆ, ಈಗ ಸಿಟ್ಟು ಬಂದಿರ್ಬೇಕು ನಿನಗಲ್ಲ? ಸಿಟ್ಟು ಬರುವುದಲ್ಲ, ನಂಗೆ ನಗೆ ಬರ್ತಾ ಉಂಟು, ನಗು ಬರ್ತಾ ಉಂಟು. ಅವಿಷ್ಟೆಲ್ಲ ಬೈದಿದ್ದಾನೆ ನಿನಗೆ? ಹಾಗೆಲ್ಲ ಅದು ಅವ ಒಬ್ಬನೇ ಇದ್ದಾಗ ಬೈದ್ರೆ ಬೇಸರ ಇಲ್ವಾಗಿ, ತುಂಬಿದ ಸಭೆಯಲ್ಲಿ ನಿನಗೆ ಬೈದಿದ್ದಾನೆ. ಹೌದು, ನನ್ನ ಅಭಿಮಾನಿಯಾದ ನಿಮಗೆ ಇದು ನೋವಾದದ್ದು ಸರಿ ಉಂಟು. ನೋವಾಗಿದ್ದು ನನಗೆ ಖಂಡಿತವಾಗಿ. ಆದ್ರೆ ನಾನು ನೀನು ದೊಡ್ಡ ಅಭಿಮಾನಿ, ಖಂಡಿತವಾಗಿ. ಆದ್ರೆ ನನಗೆ ಸಿಟ್ಟು ಬರಲಿಲ್ಲ. ಸುಮನ ಸಾದೀಪ ಎಂಬ ತಾನೆಂಬ ಮದದಿ ಸುರಪನಾಡಿದ ಈ ಮಾತು ಜಗದಲ್ಲಿ ಪೊಳ್ಳಾಗಿ ಹೋಯ್ತು. ಯಾಕೇನದು? ಹೌದಪ್ಪ, ಯಾಕೆ ಈ ಮಾತು ಅವನ ಬಾಯಿಂದ ಪ್ರಥಮವಾಗಿಯೇ ಬಂದದ್ದಿದ್ರೆ ಓಹೋ ದೇವೇಶ ಹೀಗೆ ಹೇಳಿದ್ನು ಅಂತ ಸಿಟ್ಟು ಮಾಡಬಹುದಿತ್ತು. ಇಂಥ ಮಾತು ಬಾಳ ಪ್ರಸಂಗದಲ್ಲಿ ಹೇಳಿದ್ದಾನೆ. ಯಾವ ಪ್ರಸಂಗದಲ್ಲಿ ಅವ ಆಡಿದ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿದೆ ದೇವೇಂದ್ರನಲ್ಲಿ? ಆಗ್ಲಿಲ್ಲ. ಎಲ್ಲಾ ಪ್ರಸಂಗದಲ್ಲೂ ಓಡಿದ್ದು ನಗೆ ಆಡಿಸಿಕೊಂಡದ್ದೇ ಬಿಟ್ರೆ ಅಲ್ವಾ? ಹೌದೌದು. ಹಾಗಾಗಿ ಅವ ಆಡಿದ್ದನ್ನು ಮಾಡುವವ ಅಲ್ಲ. ಮಾಡುವುದೇನಂತ ಅವನಿಗೆ ಮೊದಲೇ ಗೊತ್ತಿರುವುದೂ ಇಲ್ಲ. ಕೆಲವೆಲ್ಲ ಹಾಗೆ ಹೋಗುವುದು. ಏನಾದ್ರೂ ಒಂದು ಒಳ್ಳೇದಾಗಿದೆ ಅವನ ಜೀವನದಲ್ಲಿ ಅಂತ ಆದ್ರೆ ಅದು ತ್ರಿಮೂರ್ತಿಗಳ ಕರುಣೆಯಿಂದ, ನಮ್ಮಂತವರ ಅನುಗ್ರಹದಿಂದ ಆಗಿ ಹೋದದ್ದು. ಹಾಗಾಗಿ ಈ ಪೊಕ್ಕು ಮಾತಾಡುವವರಿಗೆ, ಪೊಳ್ಳು ಮಾತಾಡುವವರ ಮಾತಿಗೆಲ್ಲ ತಲೆ ಕೆಡಿಸಿಕೊಂಡ್ರೆ ನಮ್ಮ ದೇಹಕ್ಕೆ ನಾವೇ ಶಿಕ್ಷೆ ಕೊಟ್ಟುಕೊಂಡು ಹಾಗೆ ಬಿಟ್ರೆ, ನಿಮ್ಮಂತವ್ರು ಹೇಳಿದ್ರೆ ನಾವು ಸಿಟ್ಟಾಗುವುದೋ ತಲೆ ಬಿಸಿ ಮಾಡ್ಕೊಳ್ಬೇಕಿತ್ತು. ಆ ದೇವೇಂದ್ರ ಅವ ಆ ಪಟ್ಟ ಉಂಟು ಅಂತ ದೊಡ್ಡವ ಬಿಟ್ರೆ, ಇಲ್ಲದೆ ನಾವು ಏನಾದ್ರು ಲೆಕ್ಕವ? ಜನವೇ ಅಲ್ಲ ಅವ. ಮತ್ತೆ ಅವ ಹೇಳಿಕೊಳ್ಳಬಹುದು ಆ ಪಟ್ಟದಲ್ಲಿ ಇದ್ದಾನೆ ಅಂತ ನಾವು ಆಗಾಗ ಆ ಸಭೆಗೆ ಹೋಗಿ ಅವನಿಗೆ ಅನುಕೂಲ ಆಗುವುದು ಬಿಟ್ರೆ, ನಾನು ಅವನ ಅಧಿಕಾರಕ್ಕೆ ಒಳಪಟ್ಟವ ಅಲ್ಲ.
ನಾನು ಇಲ್ಲಿ ಅಧಿಕಾರಿ, ನಾನು ಇದ್ದೇನೆ. ಪ್ರಪಂಚವನ್ನು ನಡೆಸುವಂತ ಹೊಣೆಗಾರಿಕೆ ನಮ್ಮ ಮೇಲೂ ಉಂಟು. ಹಾಗಾಗಿ ಅವನ ಮಾತನ್ನೆಲ್ಲ ಅಷ್ಟು ಗಣ್ಯ ಅಂತ ತಿಳಿದುಕೊಳ್ಳುವುದಕ್ಕಾಗುದಿದ್ದಲ್ಲ ನಗಣ್ಯ ಸ್ವಾಮಿ. ನೀವು ಹೇಳಿದ್ದು ನೋಡಿದ್ರೆ ಏನೋ ಹೇಳಲಿಕ್ಕೆ ಬಂದ್ರಿ ಅಂತ ಮಾಡಿದೆ. ಒಂದು ಮಾತು ಹೇಳ, ನೀವ್ ಇಲ್ಲಿಗೆ ಬರ್ಲೇ ಇಲ್ಲ. ನಾನು ಇಲ್ಲಿ ಬರ್ಲೇ ಇಲ್ಲ. ನೀವು ನನ್ನಲ್ಲಿ ಏನು ಹೇಳಲೇ ಇಲ್ಲ. ಏನು ಹೇಳಲೇ ಇಲ್ಲ. ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಬರುವುದಾ? 3:45 ಆಗ್ಲಿಲ್ವಾ? ಯಾವ್ದು? ಯಾರಿಗಾಗುವುದು? 3:45 ಹೆಚ್ಚು ಹೊತ್ತು ನಿಲ್ಲುವವರೇ ಅಲ್ಲ ನೀವು. ಇನ್ನು ಆಗ್ಲಿಲ್ವಾ? ಬೆಳಿಗ್ಗೆ ಆಗ್ಲಿಲ್ವಾ? ಅಂದ್ರೆ ನೀವು ಬಂದದ್ದು ಆದಷ್ಟು ಬೇಗ ಹೊರಟೆ ಅಂತ ಹೇಳುದಲ್ವಾ? ಆದಷ್ಟು ಬೇಗ ಹೊರಟೆ ಅಂತ ಹೇಳುದಲ್ವಾ? ಯಾರಿಗೆ ಹೇಳುದು ನೀನು? ನಿಮಗೆ ಹೇಳುದು. ಯಾರು? ನೀನಾ? ನೀನೇನು ಅಂತ ಆದ್ರೂ ಗೊತ್ತುಂಟ ನಿನಗೆ? ಗೊತ್ತಿದ್ದ ಹೇಳಿದ್ದಾರೆ. ಯಾರು ಹೇಳುದು ನಿನಗೆ? ಗೊತ್ತಿದ್ದು ಹೇಳಿ. ಮರ್ಯಾದೆ ಸತ್ತವನೇ ನಿನಗೆ ಬಂದು ಕುಳಿತುಕೊಂಡು ಬಿಟ್ಟ. ಅಲ್ಲ ಅಲ್ಲ ಅಂತ ಹೇಳಿ ನೀವು ಹೆದರಿಸುವುದು ಯಾರಿಗೆ? ನೀನ್ ಯಾರು ಎನ್ನುವುದಾದ್ರೂ ಗೊತ್ತಿರ್ಬೇಕಿತ್ತು. ಅಲ್ಲಿ ಯಾಕೆ ನೀವು ಸ್ವರ ಏರಿಸುವುದು ಯಾಕೆ? ನಿನಗೇನಾಗಿದೆ ಗೊತ್ತುಂಟ? ನೀನ್ ಯಾರು ಅಂತ ಹೇಳುವುದೇ ಗೊತ್ತಿಲ್ಲ. ಅಂದ್ರೆ ಈಗ ಭೂಲೋಕದ ಒಂದು ಕಥೆ ಹೇಳ್ತೇನೆ. ಈ ಭೂಲೋಕದಲ್ಲಿ ಈ ಆ ಕುರಿಗಳ ಮಧ್ಯದಲ್ಲಿ ಆಕಸ್ಮಿಕವಾಗಿ ಒಂದು ಸಿಂಹದ ಮರಿ ಸೇರಿಕೊಂಡಂತೆ. ಆ ಕುರಿಗಳ ಮಧ್ಯದಲ್ಲಿ ಸಿಂಹದ ಮರಿ ಸೇರಿಕೊಂಡಾಗ ಆ ಕುರಿಗಳ ಹಾಗೆ ಇದು ಹುಲ್ಲು ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ. ಸರಿ ಸರಿ. ಕುರಿಗಳ ಹಾಗೆ ಬೆಳೆಯುವುದಕ್ಕೆ ಪ್ರಾರಂಭ ಮಾಡ್ತಂತೆ. ಆ ನಂತರ ಕಾಡಿನಲ್ಲಿರುವಂತಹ ಸಿಂಹಗಳೆಲ್ಲ ನೋಡಿ ಕರೆದು ಹೇಳಿತಂತ ಸಿಂಹ ಮರಿ ಹತ್ರ, ನೀನು ಕುರಿಯಲ್ಲ, ನೀನು ನಮ್ಮ ಹಾಗೆ ಸಿಂಹ, ನೀನು ಗರ್ಜನೆ ಮಾಡಬೇಕು ಅಂತ ಹೇಳಿತಂತೆ. ಆವಾಗ ಅದಕ್ಕೆ ನಾನೇನು ಎನ್ನುವುದು ಗೊತ್ತಾಯ್ತು. ಗರ್ಜನೆ ಮಾಡಿದ ಕಾಲಕ್ಕೆ ಇದ್ದ ಕುರಿ ಎಲ್ಲ ಓಡಿ ಹೋಯ್ತಂತೆ. ಅಂದ್ರೆ ನೀನು ಈ ಕುರಿಗಳ ಮಧ್ಯದಲ್ಲಿರುವಂತಹ ಸಿಂಹದ ಮರಿ ಅಂತ ಹೇಳುವುದಕ್ಕೆ ಹೊರಟದ್ದು ನೀನು. ನಾನು ಒಂದು ಉದಾಹರಣೆ ಕೊಡ್ಲ? ಏನೇ? ನಾನು ಆ ಲೋಕದ ಉದಾಹರಣೆ ಕೊಡ್ತೇನೆ. ಯಾವ್ದು? ಈಗ ಎರೆಹುಳು ಒಂದು ಮಳೆಗಾಲದಲ್ಲಿ ಹೇಳಿತಂತೆ ಸರ್ಪನಿಗೆ, ನಿನಗೂ ಬಾಲ ಉಂಟು, ನನಗೂ ಬಾಲ ಉಂಟು, ನಿನ್ನ ಮಗಳು ನನ್ನ ಮಗನಿಗೆ ಒಂದು ಸಂಬಂಧ ಮಾಡುವ, ಮದುವೆ ಮಾಡ್ಕೊಳ್ಳುವ ಅಂತ. ಆಗ ಈ ಸರ್ಪ ಯೋಚನೆ ಮಾಡ್ತು, ನೋಡುವ ಸರಿಯಾಗಿ ಸ್ವಲ್ಪ ಬುದ್ಧಿವಂತಿಕೆ ಮಾಡಿತು. ಆಗ್ಲಿ ಕೊಡ್ತೇನೆ, ತೊಂದ್ರೆ ಇಲ್ಲ. ಆದ್ರೆ ಈ ಮಳೆಗಾಲದಲ್ಲೆಲ್ಲ ಮದುವೆ ಬೇಡ, ಬೇಸಿಗೆ ಬರ್ಲಿ, ಒಳ್ಳೆ ರೀತಿ ಮದುವೆ ವಿಜೃಂಭಣೆಯಿಂದ ಮಾಡಬಹುದು. ಮದುವೆ ಬೇಸಿಗೆಯಲ್ಲಿ ಆಗಬೇಕು, ಒಳ್ಳೇದು ಅಲ್ವಾ? ಬರುವವರಿಗೆ ಹೋಗುವವರಿಗೆಲ್ಲ ಒಳ್ಳೇದು, ಎಲ್ಲ ಒಳ್ಳೇದು. ಬುದ್ಧಿವಂತಿಕೆ ನೋಡಿ ಏನು, ಮಳೆಗಾಲ ಕಳೆಯಿತು, ಬೇಸಿಗೆ ಬಂತು. ಆಗ ಎರೆಹುಳು ಎಲ್ಲಿರ್ತದೆ? ಒಂದೋ ಮಣ್ಣಲ್ಲಿ ಮಣ್ಣಾಗಿ ಸತ್ತು ಹೋಗ್ತದೆ, ಇಲ್ವಾ ಮಣ್ಣು ನೋಡಿಯಲ್ಲಿ ಹುಗಿದು ಹೋಗ್ತದೆ. ಈ ದಿಬ್ಬಣ ತಕೊಂಡು ಬರುವವರು ಯಾರೀಗ? ಈಗ ದೇವೇಂದ್ರ ಒಂದು ಎರೆಹುಳು, ನಾನು ಒಂದು ಸರ್ಪ. ಇಲ್ಲಿ ಗೊತ್ತಾಯ್ತಾ? ಆ ಎರೆಹುಳುವಿನ ಮಾತುಗೆಲ್ಲ ನಾನ್ ತಲೆ ಕೆಡಿಸ್ಕೊಳ್ತಾ ಹೋದ್ರೆ ನೀನು ಎಂತ ತಿಳ್ಕೊಂಡೆ ನೀನು? ನಾನ್ ನಿನ್ನನ್ನೇನೋ ದೊಡ್ಡದಾಗಿ ಮಾಡ್ಬೇಕು ಅಂತ ಬಂದೆ, ನೀನು ಎಂತ ಯಾವ್ದಾವ್ದೋ ಉದಾಹರಣೆ ಕೊಡುವುದೇನೋ ನೀನು? ನಿನಗಿದಲ್ಲ, ಈ ಪೀಠದಿಂದ ಕೆಳಗಿಳಿಬೇಕು, ನೀನು ಈ ಪೀಠವನ್ನು ಬಿಡ್ಬೇಕು. ನೀನು ಇನ್ನು ಒಂದು 2 ಜೋಳಿಗೆ ಮಾಡಿಸು. ಜೋಳಿಗೆ? ಹೌದು, 2 ಬೇಕು. ಯಾಕೆ? ಒಂದು ನಿನಗೆ. ಯಾಕೆ? ಒಂದು ನಿನಗೆ. ಯಾಕೆ ಹೇಳಿ? ಒಂದು ನಿನಗೆ, ಒಂದು ನಿಮಗೆ. ಅಲ್ಲ ನನಗೆ. ಯಾಕೆ? ಇನ್ನೊಂದು ನಿನ್ನ ಹೆಂಡತಿಗೆ. ನನ್ನ ಹೆಂಡತಿಗೆ? ಹೌದೌದು. ಯಾಕೆ ಸ್ವಾಮಿ? ಇಬ್ರು ಜೋಳಿಗೆ ಹಾಕಿ ಭೂಲೋಕಕ್ಕೆ ಬೇಡುವುದಕ್ಕೆ ಹೋಗಿ, ಭಿಕ್ಷೆ ಬೇಡುವುದಕ್ಕೆ. ನಮಗೆ ಬೇಡ್ಲಿಕ್ಕೆಲ್ಲ ಬರುವುದಿಲ್ಲ ಸ್ವಾಮಿ, ಬೇಡ್ಲಿಕ್ಕೆಲ್ಲ ಬರು. ನಾನಿದ್ದೇನೆ ಬಾ. ಅಂದ್ರೆ ನೀವು ಬೇಡುವವರ? ಹಾಗಲ್ಲ, ಮತ್ತೆ ಬೇಡುವವರ ನಾನು ನೋಡಿದ್ದೇನೆ, ಅವ್ರನ್ನ ತೋರಿಸ್ತೇನೆ, ಹಾಗಾದಿತ್ತು. ಅನುಭವ ಉಂಟು ಅಂತ ಮಾಡಿ. ಅದಲ್ಲ, ಮತ್ತೆ ಇಷ್ಟು ಎತ್ತರದ ಪೀಠದಲ್ಲಿ ಕುಳಿತುಕೊಂಡು ನಿನ್ನಂತವ ಈ ರೀತಿ ಮಾತಾಡುವುದೇನೋ? ಅವ ಬಾಯಿಗೆ ಬಂದಾಗ ಬೈದಿದ್ದಾನೆ. ಒಂದೆರಡು ರೀತಿ ಎಲ್ಲ ಬೈದದ್ದು. 33 ಕೋಟಿ ದೇವತೆಗಳೆಲ್ಲ ಇದನ್ನು ಕೇಳಿಸಿಕೊಂಡಿದ್ದಾರೆ. ನಾಳೆ ಅಪಪ್ರಚಾರ ಎಷ್ಟು ಆದೀತು. ನೀನ್ ಹೇಗೆ ಗೊತ್ತುಂಟಾ? ನೀನು ನಮ್ಮ ಹಾಗೆ ಸಿಂಹ ಮಾಡಬೇಕು. ಆ ಉದಾಹರಣೆ ಇದಕ್ಕಾಗಿ ಕೊಟ್ಟದ್ದ ನೀವು? ಅದು ನೀನು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮೊಟ್ಟಿಗೆಲ್ಲ ಇದ್ಮೇಲೆ ಹೇಗೆ ಇರ್ಬೇಕು ನೀನು. ಅಲ್ಲ, ಆದ್ರೆ ಸಾತ್ವಿಕರಾದ ನೀವೇ ಸ್ವರ ಏರಿಸಿದ ಮೇಲೆ ನಾನು ಹೀಗಿದ್ರೆ ಸರಿ ಆಗ್ತದ? ಅವ ಮತ್ತೊಂದು ಏನ್ ಹೇಳಿದ್ದಾನೆ ಗೊತ್ತುಂಟಾ? ಮತ್ತೆ ಆ ಮನ್ಮತ ನಮಗೆ ಲೆಕ್ಕಕ್ಕೆ ಅಲ್ಲ, ಅವ ಬಿಡುವ ಬಾಣಕ್ಕೆಲ್ಲ ನಾನು ನನ್ನದಾಗಿರುವಂತಹ ದೇಹವನ್ನ ಮನಸ್ಸನ್ನ ಕೊಡುವವನಲ್ಲ ಎನ್ನುವ ಹಾಗೆ ಪಂಥ ಮಾಡಿದ್ದಾನೆ. ನಿನ್ನಂತವನ ಜೊತೆಯಲ್ಲಿ ನಾನು ಬಂದು ಮಾತಾಡು. ಕೇಳುತ್ತಾಗಲೇ ಮನ್ಮಥನ ಕ್ರೋಧ ತಾಳಿತು. ಅಲ್ಲಗಳಿಂದಲೇ ಮೊದಲು ಇಳಿಸುವರು. ಚಿಂತೆ ಸ್ವಗತ್ಯ ಇಲ್ಲ. ನನ್ನ ಅಭಿಮಾನಿಯಾದ ನಿಮಗೆ ಎಷ್ಟು ನೋವಾಗಿದೆ ಅಂತ ಈಗ ನನಗೆ ಅರ್ಥ. ನನಗೆ ಗೊತ್ತುಂಟು. ಅದು ಚಿಂತೆ ಮಾಡಬೇಡಿ.
ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಈಗ ನಾನು ಗರ್ಜಿಸ್ತಾ ಇದ್ದೇನೆ. ಸಿಟ್ಟು ಬಂತ ನಿನ್ಗೆ? ಹೌದಪ್ಪ ಹೌದು. ಈಗ ನಾನು ಇದುವರೆಗೆ ಯಾರ್ಯಾರು ಆಡಿದ ಮಾತಕ್ಕೆ ನಾವ್ಯಾಕೆ ಹಾರುವುದಂತ ಸುಮ್ಮನಿದ್ದೆ. ಆದ್ರೆ ನನ್ನ ಮೇಲಿನ ಅಭಿಮಾನದಿಂದ ನಿಮಗೆ ಇಷ್ಟು ರೋಷ ಉಕ್ಕುವಾಗ ನಾನು ಯಾಕೆ ಸುಮ್ಮನಿರಬೇಕು? ಮತ್ತೆ ದೇವೇಶ ನನಗೆ ಲೆಕ್ಕವ? ಅವ ನಾನು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾನೋ? ಮತ್ತೆ ನನ್ನನ್ನು ಷಂಡ ಅಂತ ಹೇಳಿದ್ದಾನಾರಿದ್ರೆ? ಷಂಡ ಅಂತ ಹೇಳಿದ್ದಾನೆ, ಬಂಡ ಅಂತ ಹೇಳಿದ್ದಾನೆ, 3 ಕಾಸಿನವ ಅಂತ ಹೇಳಿದ್ದಾನೆ. ಅವ ಹೇಳಿದ್ದು ಇನ್ ತಡ್ಕೊಳ್ಲಿಕ್ಕಾಗುವುದಿಲ್ಲ. ಈ 3ನೇ ಶಬ್ದ ಯಾವ್ದಿದು? 3 ಕಾಸಿನವ ಅಂತ ಅವ ಹೇಳಿದ್ದು, ನಾನಲ್ಲ. ನೋಡಿ, ನಿಮಗೆ ಹೇಳಿದ್ರು ನೀವು ಸುಧಾರಿಸ್ಕೊಳ್ತಿದ್ರಿ, ನನಗೆ ಹೇಳಿದ್ದಕ್ಕಾಗಿ ನಿಮಗೆ ಸಿಟ್ಟು ಬಂತು ಅಂತ ಆದ್ಮೇಲೆ ಯೋಚನೆ ಸುಮ್ಮನಿರ್ಲಿಕ್ಕೆ ಆಗ್ತದ? ನೋಡು, ಯೋಚನೆ ಮಾಡು. ನಿನಗ ಅವ ಹೇಳಿದ ಕಾರಣಕ್ಕಾಗಿ ನನಗೆ ಸಿಟ್ಟು ಬಂದ, ಕೈ ಎತ್ತಬೇಕು ಅಂತ ಬೇಡ ಬೇಡ ಎತ್ತುವುದಕ್ಕೆ ಹೋಗ್ಲಿಲ್ಲ ನಾನು. ಮತ್ತೆ ನಮ್ಮಂತವರೆಲ್ಲ ಮೈ ಮೇಲೆ ಬೀಳುವುದಲ್ಲ ಅಂತ ಬೇಡವೇ ಬೇಡ, ಸುಮ್ಮನೆ ಬಂದಿದ್ದೇನೆ. ನನ್ನ ಬೆಲೆ ಏನು ಅಂತ ಅವನಿಗೆ ಅವ ಏನ್ ಹೇಳಿದ? ಇಲ್ಲದೆ ಅವ ಏನ್ ಹೇಳಿದ? ಯಾರು ನಿನ್ನ ಬಾಣಕ್ಕೆಲ್ಲ ಮೈ ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಶಪಥ ಮಾಡಿದ್ನ? ಶಪಥ ಮಾಡಿ ನಾನು ಮಾಡ್ತೇನೆ. ನಾನು ಅದೇ ಶಪಥ ಮಾಡಬೇಕು. ನಾನು ಅದೇ ಶಪಥ ಮಾಡ್ತೇನೆ. ಏನು ನಾನು ಅದೇ ಶಪಥ ಮಾಡ್ತೇನೆ. ಅಂದ್ರೆ ಅವನಿಗೆ ನಾನು ಬಾಣ ಬಿಡುವುದಿಲ್ಲ ಅಂತ ನೀನು ಶಪಥ ಮಾಡುವುದಿಲ್ಲ? ಹಾಗಲ್ಲ ನಾರದ್ರೆ, ಮತ್ತೆ ನನ್ನ ಬಾಣಕ್ಕೆ ಅವ ಮೈ ಕೊಡುವುದಿಲ್ಲ ಅಂತ ಹೇಳಿದ್ನಲ್ಲ. ನನ್ನ ಬಾಣದಿಂದ ಅವನಿಗೆ ಏನು ಮಾಡಬೇಕು ಅಷ್ಟು ಮಾಡಿಸ್ತೇನೆ. ಅವನ ಮರ್ಯಾದೆ ಕಳೆಯುವ ಹಾಗೆ ಮಾಡ್ತೇನೆ. ಅವ ತಲೆ ತಗ್ಗಿಸುವ ಹಾಗೆ ಮಾಡ್ತೇನೆ. ಅಧಪತನಕ್ಕೆ ಹೋಗ್ಬೇಕವ. ಅವನ ಮಾತನ್ನು ಯಾಕೆ ಆಡಿದಂತ ಅವ ಹಣೆ ಚಚ್ಚಿಕೊಳ್ಬೇಕಷ್ಟು ನಾನು ಮಾಡ್ತೇನೆ. ನನ್ನ ಬಾಣದ ಮುಖೇನ ಇಷ್ಟು ಮಾಡಬೇಕು. ಹೇಗೆ? ಈಗ ಒಂದ್ ರೀತಿ ಪ್ರಸಂಗ ದಾರಿಗೆ ಬಂದಾಗ ಉಂಟು. ಮತ್ತೆ ಎಷ್ಟು ಕಷ್ಟಪಟ್ಟೆ ನಾನು ಏನು ಅಲ್ಲ ಈಗ ಒಂದ್ ರೀತಿ ದಾರಿಗೆ ಬಂದಾಗ ಉಂಟು ಅಂತ. ಈ ನಿನ್ನ ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು ಅಂತ ಆದ್ರೆ ನೀನ್ ಪ್ರಯತ್ನ ಮಾಡ್ಬೇಕು. ಹೌದಾ? ಒಟ್ಟಾರೆ ಆಗುವುದಿಲ್ಲ. ಇದು ನಾನು ಈಗ ಭಾಷೆ ಕೊಟ್ಟಾಯ್ತು. ಅವನದ್ದು ಭಾಷೆ. ಈಗ ನೀನುಂಟು, ಅವನುಂಟು, ನಾನು ಬರ್ತೇನೆ. ಓಯ್ ನಮಸ್ಕಾರ. ಈಗ 3 ಮುಕ್ಕಾಲಾದ್ರೂ ನಿಮ್ಮನ್ನು ಬಿಡುವುದಿಲ್ಲ. ಯಾಕೇನ? ಏನ್ ಇಷ್ಟು ಮಾಡಿ ಹೋದ್ರ ಆಯ್ತಾ ನೀವು? ಮತ್ತೇನು? ಅಷ್ಟು ಮಾಡಿದ್ರೆ ಆಗುವುದಿಲ್ಲ. ಈಗ ಬಾಣ ಬಿಡಬೇಕು, ನನ್ನ ಬಾಣದಿಂದ ಏನೋ ಮಾಡ್ಬೇಕು. ಹೌದು. ಆದ್ರೆ ಈಗ ಬಾಣ ಬಿಡುವುದು ಯಾರಿಗೆ? ನೋಡು, ಯಾರಿಗೆ ಬಿಡ್ತೇನೆ? ನಿನಗೆ ಬಿಟ್ಟದ್ದು. ಅದನ್ನೆಲ್ಲ ನಾನು ಹೇಳುವುದೇನೋ? ಶಪಥ ಮಾಡಿದವ್ ನೀನಿದ್ದೀಯ ಮಾಡ್ಲಿಲ್ಲ ಅಂತ ಆದ್ರೆ ನಿನ್ನ ಶಪಥ ಹಾಳಾಗ ತೊಂದ್ರೆ ಇಲ್ಲ. ಈಗ ದೇವೇಂದ್ರನಿಗೆ ಬಿಡುವುದಾಯ್ತು, ಒಟ್ಟಿಗೆ ಯಾರಿಗೆ ಬಿಡ್ತೆ? ಹೆಂಡತಿ ಇದ್ದಾಳಲ್ಲ ಶಚಿ, ಬಿಟ್ಬಿಡು. ನಿನ್ ಕೆಲಸ ಪೂರ. ಬಾಣ ಬಿಟ್ರೆ ಮುಗೀತಲ್ಲ. ನನ್ನ ಯಾವ್ದಕ್ಕೂ ತಲೆ ಬೇಕು. ಒಟ್ಟಾರೆ ಮಾತಾಡಿದ್ರೆ ಆಗುದಿಲ್ಲ. ಈಗ ಹೋಗಿ ಅವನ ಹೆಂಡತಿಗೆ ಅವನಿಗೆ ಬಾಣ ಬಿಟ್ರೆ ಏನು? ನಾಳೆ ತಿರ್ಗಾಡ್ತಾ ಇದ್ದಾರೆ ಅವನ ಹೆಂಡತಿ ಅವನಿಗೆ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ಏನು ಆಗುದು? ಅವನ ಹೆಂಡತಿ ಒಟ್ಟಿಗೆ ಅವ ಇದ್ದಾನೆ ಅಂತ ಯಾರು ತಲೆ ಬಿಸಿ ಮಾಡ್ಕೊಳ್ಳುವುದಕ್ಕೆ ಹೋಗುದಿಲ್ಲ. ಗೊತ್ತುಂಟ ನಿನಗೆ? ಓ, ಇದು ಪ್ರಕರಣ ಆಗುದಿಲ್ಲ. ಇದು ಪ್ರಕರಣ ಆಗುದಿಲ್ಲ. ಪ್ರಕರಣ ಆಗಬೇಕು ಅಂತಾದ್ರೆ ಸ್ವಾಮಿ ಏನ್ ಮಾಡಿ ನೀವೇ ಹೇಳ್ಬೇಕಲ್ಲ. ನೀವು ಸರಿಯಾಗಿ ದಾರಿ ತೋರಿಸ್ಬೇಕೋ ಬೇಡವೋ? ಅಂದ್ರೆ ಈ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗುದು ಅಂತಾರಲ್ಲ, ಇದೇ ಬಂದಿಷ್ಟು ಹೇಳ್ದವ. ಮತ್ತೆ ಪ್ರಸಂಗ ದಡಕ್ಕೆ ಸೇರಿಸ್ಬೇಕೋ ಬೇಡವೋ? ಅಲ್ಲ, ಒಂದು ಕೆಲಸ ನಾನು ಮಾಡ್ತೇನೆ, ನಿರ್ದೇಶನ ನಿಮ್ಮದಿರ್ಲಿ. ಇದಕ್ಕೊಂದು ವಿಚಾರ ಹೇಳಬೇಕು. ಯಾರಾದಿತ್ತು? ಯಾವುದೇ ಪ್ರಸಂಗ ನನ್ನದೊಂದು ಪಾತ್ರ ಇರ್ಲಿ ಅಂತ ಹೇಳುದಲ್ಲ, ನಿರ್ದೇಶನ ಕೈ ಹಾಕ್ಬೇಕು ನೀವು. ಹೌದಾ? ಈ ವಿಚಾರದಲ್ಲಿ ಏನ್ ಮಾಡುವ? ರತಿಯ ರಮಣನೆ ಕೇಳು, ಕೇಳುವೆನೊಂದು ಸುವಿಚಾರ. ರತಿಯ ರಮಣನೆ ಕೇಳು, ಕೇಳುವೆನೊಂದು ಸುವಿಚಾರ. ಮೆರೆವ ಪುರದೊಳು ಇರ್ಪ ತರುಣಿ ಲೇಖೆಯ ನೀನು. ಬಳಿಕ ಕಂಡವಳ ಬಳಿ ಸಾರಿ ಚಿತ್ರೆಯ ಮಾರ ಶರಗಳ ಹೊತ್ತಿಗೆ ಸಿಲುಕಿಸಿ. ಬಳಿಕ ಕಂಡವಳ ಬಳಿ ಸಾರಿ ಚಿತ್ರೆಯ ಮಾರ ಶರಗಳ ಹೊತ್ತಿಗೆ ಸಿಲುಕಿಸಿ ನೋಡೆಂದ. ನಾನು ಉಪಾಯ ಹೇಳಿ ಅಂತ ಹೇಳಿದ್ರೆ ನೀವೇನು ರಾಗ ಮಾಡಲ್ಲ? ಹೌದು, ಅವನ ಹೆಂಡತಿಗೆ ಬಿಟ್ಟೆ ಅಂತ ಆದ್ರೆ ಪ್ರಯೋಜನ ಆಗುದಿಲ್ಲ. ಇನ್ನು ತಲೆ ಕೆಡಿಸ್ಕೊಳ್ಳುವುದು ಅದಲ್ಲ ವಿಚಾರ, ಯೋಚನೆ ಮಾಡುವುದು. ರಂಬೆ ಊರ್ವಶಿಯರಿಗೆ ಬಿಟ್ರೆ ಎಲ್ಲ ಅವನ ಒಟ್ಟಿಗೆ ಇರುವವರು. ಏನ್ ಮಾಡುವುದು? ನೋಡು ಹೇಗಿರ್ಬೇಕು ಗೊತ್ತುಂಟಾ? ಪ್ರಕರಣ ಆಗಬೇಕು ಅಂತ ಆದ್ರೆ ಹೇಗೆ ಕೇಳಿದ್ರೆ, ಈಚೆ ಮನೆಯವ
ಆಚೆ ಮನೆಯವನ ಹೆಂಡತಿಯನ್ನ ಕರೆದುಕೊಂಡು ಹೋದ ಅಂತ ಆದ್ರೆ ಅದು ಒಳ್ಳೆ ಪ್ರಚಾರ ಆಗ್ತದೆ. ಮನೆ ಹೆಂಡತಿ ಆಗಬಾರ್ದು, ಅವನ ಹೆಂಡತಿಯನ್ನ ಅವ್ರು ಕರ್ಕೊಂಡು ಹೋದ್ರೆ ಪ್ರಚಾರ ಆಗುವುದಿಲ್ಲ. ಈ ಮನೆಯವ ಆಚೆ ಮನೆ ಹೆಂಡತಿ ಅವಳನ್ನು ಕರೆದುಕೊಂಡು ಹೋದ ಅಂತ ಆದ್ರೆ ಒಳ್ಳೆ ಪ್ರಚಾರ ಸಿಗ್ತದೆ. ಹಾಗಾದ್ರೆ ಆಚೆಗೆ ಯಾರ ಮನೆ ಇದೆ, ಆ ಯಾರ ಹೆಂಡತಿಯನ್ನಂತ ನೀವು ಹೋಗಿ ಬಂದ ಮನೆಯನ್ನ ಹೆಸರು ಹೇಳಿ. ನೀವು ಹೋಗಿ ಬಂದ ಮನೆ ಹೆಸರೇ ಹೇಳಿ ಎಂತ ಹೇಳುವುದಾ ನೀನ? ಅಂದ್ರೆ ಪ್ರಪಂಚದ ಯಾವ ಮೂಲೆಯನ್ನೂ ಪ್ರವೇಶ ಮಾಡಲಿಲ್ಲ ಅಂತ ನಿಮ್ಮನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ, ನಾರದರು ತಿರುಗಾಡದೆ ಇರುವ ಸ್ಥಳ ಇಲ್ಲ. ಹಾಗಾಗಿ ಯಾರಿಗೂ ಪ್ರವೇಶ ಇಲ್ಲದ ಸ್ಥಳದಲ್ಲೂ ನಿಮ್ಮ ಪ್ರವೇಶ ಆಗ್ತದೆ. ತಲೆಯಲ್ಲಿ ಇಲ್ಲದೆ ಮತ್ತೆ ಇನ್ನೇನು ಅಲ್ವಾ? ಮತ್ತೆ ಸರಿಯಾದ ಮಾರ್ಗದಲ್ಲುಂಟು. ಇದನ್ನು ಪ್ರಯೋಗ ಮಾಡಿ ನೋಡಿ. ನಮ್ಮ ಒಂದು ಒಳ್ಳೆ ಆಶೀರ್ವಾದ ಆಗ್ಲಿ. ಚಿತ್ರ ಲೇಖೆಯ ಪುರವೋ ತಯ್ಯತ್ತದಿಂದ ತಯ್ಯತ್ತಾದೆ 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 ತೈದದಿಂದ ಚಿತ್ರಲೇಖೆಯ ಪುರವಾ ಚಿತ್ರಲೇಖೆಯ ಚಿತ್ರಲೇಖೆಯ ಲೇಖೆಯ ಪುರವಾ ಚಿತ್ರಲೇಖೆಯ 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 ಪುರವಾ ಚಿತ್ರಲೇಖೆಯ ಪುರವಾ ಹೋಗುತ್ತಾಲಂದು 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 ಕಾಮಗೋಳಿಪೆ ಕಾಮಗೋಳಿಪೆ ಮನವಾ ಕಾಮಗೋಳಿಪೆ ಮನವಾ ಹೋಗುತ್ತಾಲಂದು ಹೋಗುತ್ತಾಲಂದು ಕಾಮಗೋಳಿಪೆ ಮನವಾ ಕಾಮಗೋಳಿಪೆ ಮನವಾ ಮೋಗಗೋಳಿಪ ಮನದಾಸೆಯ ಬೀರುತ್ತ ಮೋಗಗೋಳಿಪ ಮೋಗಗೋಳಿಪ ಮನದಾಸೆಯ ಬೀರುತ್ತ ಮೋಗಗೋಳಿಪ ಮನದಾಸೆಯ 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 ಬೀರುತ್ತ ಮನದಾಸೆಯ ಮನದಾಸೆಯ ಬೀರುತ್ತ ಕಪಟದೋಳ್ಬಾಲೆಯ ಆಳದಿ ಸೇರುತ್ತ ಕಪಟದೋಳ್ಬಾಲೆಯ ಕಪಟದೋಳ್ಬಾಲೆಯ ಆಳದು ಸೇರುತ್ತ ಮನದಾಳದಿ ಮನದಾಳದಿ ಸೇರುತ್ತ ಕಪಟದೋ ಬಾಲೆಯ ಕಪಟ 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 ಕಪಟದೋ ಬಾಲೆಯ
ಸೇರುತ್ತ ತೋಳ್ಬಾಲೆಯ ತೋಳ್ಬಾಲೆಯ ಆಳದಿ ಸೇರುತ್ತ ಮೋಹಗೊಳಿಪ ಮನದಾಸೆಯ ವಿರುದ್ಧ ಕಪಟ ತೋಳ್ಬಾಲೆಯ ಆಳದಿ ಸೇರುತ್ತ ಚಿತ್ರಲೇಖೆಯ ಪುರವಾ ಬರೀ ಪೀಠಿಕೆ ಮಾಡುವುದು ಸುಮ್ಮನಿರುವುದು ಅಂತ ಮಾಡಿದೆ. ಇಲ್ಲ, ಲೋಕಕ್ಕೆ ನನ್ನ ಅಗತ್ಯ ಮತ್ತು ಉಂಟು ಅಂತ ನಾರದರ ಸೂಚಿಸಿದಾಗ ಆಯ್ತಲ್ಲ, ಸರಿಯಾಗಿ ಬಳಸಿಕೊಳ್ಬೇಕು. ಮನ್ಮತ ಏನು ಎನ್ನುವುದನ್ನು ಇನ್ನು ಗಟ್ಟಿಯಾಗಿ ಪ್ರತಿಷ್ಠಾಪಿಸಬೇಕು. ಹೇಳಿದಾರಲ್ಲ, ಚಿತ್ರಲೇಖೆ ಅತ್ತ ಇಲ್ಲಲ್ಲ, ಅಲ್ಲಿ ಹೋಗ್ತೇನೆ, ಅವಳಲ್ಲಿ ಮಾತಾಡ್ತೇನೆ, ಮೋಹವಾಗುವಂತೆ ಮನದಲ್ಲಿ ಆಸೆಯನ್ನು ಬಿತ್ತುತ್ತೇನೆ. ಯಾವ ರೀತಿ ಅವಳ ಮನದಾಳನ್ನು ನಾನು ಪ್ರವೇಶ ಮಾಡ್ತೇನೆ, ಪ್ರತಿಕ್ರಿಯೆ ಪರಿಣಾಮ ಏನಾಗುತ್ತದೆ ಆಮೇಲೆ ನೋಡ್ಬೇಕು. ರೂಪದಂದದಿ ನಾಚಿಪ ರೂಪದಂದದಿ ರೂಪದಂದದಿ ಪರಮರೂಪಸಿ ಚಿತ್ರಲೇಖೆಯು ಪರಮರೂಪಸಿ ಪರಮರೂಪಸಿ ಚಿತ್ರಲೇಖೆಯು ಮತ್ತೆ ಸಖಿಯರ ಕರೆದು ಮತ್ತೆ ಸಖಿಯರ ಕರೆದು ಕರೆದು ತನ್ನಯ ಪುರದೊಳಂದು ಮತ್ತೆ ಸಖಿಯರ ಕರೆದು ತನ್ನಯ ಪುರದೊಳಂದು
ಪುರದೊಳಂದು ಆ 14 ನೀವ ಕೆಲವರಿಗೆ ಹಾಗಾಗ್ತದೆ, ನಮಗದು ತೊಂದ್ರೆ ಬಾ 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 ಒಳಗ್ ಬಾ. ನಾ ಕುಳಿತ್ಕೊಂತ ಈಗ ಬೇಕಿತ್ತು ನಾ ಕುಳಿತ್ಕೊಂತ ಹೇಳಿದ್ನ ನಿನ್ನ ಹತ್ರ, ಸರಿ ಬಂದ ಕುಳಿತ್ಕೊಂಡು. ಅಲ್ಲ ಈ ಕರ್ಕೊಂಡು ಬಂದದಕ್ಕೆ ಮನೆ ಯಾರ್ದು ಇದು? ನಿಮ್ಮದ್ದಲ್ವಾ? ಮತ್ತೆ ನಾ ಹೇಳ್ಬೇಡ ಕುಳಿತ್ಕೊ ಅಂತ ಹೇಳಿ. ಹಾಗಲ್ಲ ನಮಗೆ ಗೊತ್ತಿಲ್ಲ, ಕರ್ಕೊಂಡು ಓಹೋ ಶುದ್ಧಾಚಾರ ಅಲ್ಲಪ್ಪ, ಧೂಳಿದೆ ಅಂತಲ್ಲ, ಅಲ್ಲಲ್ಲ ಕ್ರಮ, ಶಿಷ್ಟಾಚಾರ. ಶಿಷ್ಟಾಚಾರ. ಬಂದ ಅತಿಥಿಗೆ ಹೌದಪ್ಪ. ಶುದ್ಧ ಉಂಟು ಅಂತ ಹೌದಾ? ಮನಸ್ಸಿಗೆ. ನಿಮ್ಮ ಸಂಸ್ಕಾರವನ್ನು ಎತ್ತಿ ತೋರಿಸ್ತಾ ಉಂಟ. ಈಗ ಕುಳಿತ್ಕೊ, ಈಗ ಕುಳಿತ್ಕೊ. ದೇವ್ರಿ ಅವಸರ ಕುಡಿಯುವುದಕ್ಕೆ ಏನುಂಟು? ಏನ್ ಬೇಕು? ಬಿಸಿ. ಏ ಸಖಿ, ಓ. ಇದು ಮನ್ಮತ ಬಂದಿದ್ದಾನೆ, ನಾನು ತೆಗೆದುಕೊಂಡು ಬಾರೆ. ಅವಳು ಬಿಸಿ ನಾನು ಬಿಸಿ ಕೊಡ್ಬೇಕು ಅಂತಾದ್ರೆ ಎದ್ದು ಹೋಗ್ಬಿಡ್ತಾಳೆ. ಈಗ ಅವಳನ್ನೊಂದು ಕರಿಬೇಡಿ. ಬಿಸಿ ಆದಿತ್ತ ತಂಪಾದಿತ್ತ? ಬಿಸಿಯು ಈಗ ಬಿಸಿ ಹೆಚ್ಚಾಗ್ತದೆ. ಹೆಚ್ಚಾಗ್ತದ? ಹಾ. ತಂಪು ತಂಪು. ಬೇಡ 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 ಬೇಡ, ಆ? ತಂಪು ಕುಡಿದ್ಬಿಟ್ರೆ ಬಿಸಿ ಕಡಿಮೆ ಆಗಿ ಹೋಗ್ತದೆ. ಇದು ಏರಿಕೆಯಲ್ಲಿರ್ಬೇಕು ಇವತ್ತು. ಎರಡು ಬೇಡ. ಆದಿತ್ತು. ಇದು ಇನ್ನು ತಿನ್ನುವುದಕ್ಕೆ ಆ ಕಡೆನೂ ಬೇಡ, ಈ ಕಡೆನೂ ಬೇಡ, ಮಧ್ಯದಲ್ಲಿ ಏನಾದ್ರು ಮದ್ಯ ಬೇಕು ನಿನ್ಗೆ? ಯಾ. ಮದ್ಯ ಮದ್ಯ ಸಮಶೀತೋಷ್ಣ. ಅರ್ಥ ಆಯ್ತು ಪುಣ್ಯ. ಅವ್ರಿಗೆ ಗೊತ್ತಾಗದೆ ಇದ್ರೆ. ದೇವಲೋಕ ಇದು, ಹೌದು. ಮದ್ಯ ಉಂಟು ಇಲ್ಲಿ. ಹೌದಪ್ಪ. ಹಾಗೆ. ಸುರಾಪಾನ ವಿಶೇಷವಾಗಿರುವಂತ. ಏನು ಬೇಡ. ಬೇಡವಾ? ಬೇಡ. ಅದು ಬೇಡವಾ? ಹಾ. ತಿನ್ನುವುದಕ್ಕೆ ಬೇಡವಾ? ತಿನ್ನುವುದಕ್ಕೆ ಹಾ, ಏನುಂಟು ಹೇಳು. ಏನುಂಟು ಏನು ಇಲ್ವಾ? ನೀವು ಬಾಯಿ ಕಳ್ಕೊಂಡಿದ್ ಬಿಟ್ರೆ ಹಾಗಲ್ಲ, ಏನುಂಟು? ಪ್ರಶ್ನಾರ್ಥಕ. ಹೌದು. ಏನುಂಟು ಅಂತ ಕೇಳು. ಏನಿದ್ರು ಬೇಡ, ಏನ್ ಬೇಕು ಅಂತ ಕೇಳು. ಏನಿದ್ರು ಬೇಡ. ಅದು ಬೇಡವಾ? ನಿಮ್ಮನ್ನು ನೋಡಿದ ಮೇಲೆ ಹೊಟ್ಟೆ ತುಂಬೋಯ್ತೆ. ಏನು ಅಲ್ಲಿ, ಏನು ಅಲ್ಲಿ ಏನುಂಟೆ? ರತಿ ಬರ್ಲಿಲ್ವಾ? ಹಾಗೆ ರತಿ ನೋ ಇಲ್ಲೆಲ್ಲಾರು ಇದ್ದಾಳವತ್ತಲ್ಲ ರತಿ? ಇಲ್ಲಪ್ಪ ರತಿ. ರತಿ ಯಾಕ್ಬಿಟ್ಟು ಅಂದ ನೀನು? ನನ್ನ ಮನೆ ಬರುವಾಗ ಒಂದು ರತಿ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ವಾ? ಈ ಗಂಡಸರ ಅಭ್ಯಾಸವೇ ಆಗಿ ಹೋಗುವಾಗ ಹೆಂಡತಿಯನ್ನು ಕರ್ಕೊಂಡೇ ಹೋಗುದಿಲ್ಲ. ಈಗ ಬೇರೆ ಕಡೆ ಹೋಗುದಿದ್ರೆ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಿದೆ. ಹಾ. ಇನ್ನೊಂದು ಹೆಣ್ಣನ್ನೇ ನೋಡ್ಬೇಕು ಅಂತಾದ್ರೆ ನಮ್ಮ ಹೆಂಡತಿ ಕರ್ಕೊಂಡು ಹೋಗ್ಬಾರ್ದು. ಈಗ ಬೇರೆಯವ್ರ ಹೆಂಡತಿಯನ್ನು ನೋಡ್ಬೇಕಾ, ನಮ್ಮ ಹೆಂಡತಿ ಪಕ್ಕದಲ್ಲಿ ಇರ್ಬಾರ್ದು. ಓ, ಹಾಗೆಲ್ಲ ಉಂಟಾ? ನನ್ನ ಯಜಮಾನ ನನಗೆ ಹೇಳಲೇ ಇಲ್ಲ ಇದನ್ನ. ಇಲ್ಲಪ್ಪ, ಹಾ. ಅದಕ್ಕಾಗಿ ಒಬ್ಬನೇ ತಿರುಗಾಟ ಮಾಡುದವ. ಓ, ಮನ್ಮಥ, ಹೇಳಿಸಿ ಎಲ್ಲಾದ್ರೂ ಪ್ರವೇಶ ಮಾಡಿ. ನಿನ್ನನ್ನು ನೋಡಿ ಆಶ್ಚರ್ಯವಾಯಿತು. ಹೌದಾ? ಕಾರ್ಯಕಾರಣವಿಲ್ಲದೆ ನೀನು ಬರುವವನಲ್ಲ. ಛೇ. ಇವತ್ತು ನೀನು ಬಂದಿದ್ದೀಯಾ ಅಂತಾದ್ರೆ ಏನೋ ಒಂದು ಕಾರಣ ಇರ್ಲೇಬೇಕಲ್ಲ? ಇರ್ಲೇಬೇಕು. ಏನದು? ಇದೆ, ವಿಶೇಷ ಉಂಟೆ. ಹೌದಾ? ಹೌದಪ್ಪ. ಕೇಳು ಸುಗೋಣೆ ಚಂದ್ರವದನೆ ಕಾವ್ಯಧಾಮಿನಿ ಪೇಳಲೇನೆ ಮನದ ಇರವ ಮಧುರ ಭಾಷಿಣಿ ಓ ಕಾವ್ಯಧಾಮಿನಿ ಓ ಮಧುರ ಭಾಷಿಣಿ ಓ ಕಾವ್ಯಧಾಮಿನಿ ಮಧುರ ಭಾಷಿಣಿ ಕಾವ್ಯಧಾಮಿನಿ ಮಧುರ ಭಾಷಿಣಿ ಆ ಆ ಆ ಕೇಳು ಸುಗುಣೆ ಚಂದ್ರವದನೆ ಕಾವ್ಯಧಾಮಿನಿ ಆ ಕೇಳು ಸುಗುಣೆ ಕೇಳು ಸುಗುಣೆ ಕೇಳು ಸುಗುಣೆ ಕೇಳು ಸುಗುಣೆ ಕೇಳು ಸುಗುಣೆ ಕೇಳು ಸುಗುಣೆ ಚಂದ್ರವದನೆ ಚಂದ್ರವದನೆ ಕಾವ್ಯಧಾಮಿನಿ ಕೇಳು ಸುಗುಣೆ ಕೇಳು ಸುಗುಣೆ ಕೇಳು ಸುಗುಣೆ ಚಂದ್ರವದನೆ 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 ಕಾವ್ಯಧಾಮಿನಿ 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 ಓ ಕಾವ್ಯ
ಮಧುರ ಭಾಷಿಣಿ ಮಧುರ ಭಾಷಿಣಿ ಮಧುರ ಭಾಷಿಣಿ ಕೇಳು ಸುಗುಣೆ ಚಂದ್ರವದನೆ ಕಾವ್ಯಧಾಮಿನಿ ಪೇಳಲೇನೆ ಮನದ ಇರವ ಮಧುರ ಭಾಷಿಣಿ ಪೇಳಲೇನೆ ಮನದ ಇರವ ಪೇಳಲೇನೆ ಮನದ ಇರವ ಮಧುರ ಭಾಷಿಣಿ ಕಾವ್ಯಧಾಮಿನಿ ಓ ಮಧುರ ಭಾಷಿಣಿ ಓ ಕಾವ್ಯಧಾಮಿನಿ ಮಧುರ ಭಾಷಿಣಿ ಕಾವ್ಯಧಾಮಿನಿ ಮಧುರ ಭಾಷಿಣಿ ಕಾವ್ಯಧಾಮಿನಿ ಮಧುರ ಭಾಷಿಣಿ ಕಾವ್ಯಧಾಮಿನಿ ಮಧುರ ಭಾಷಿಣಿ ಆ ಆ ಆ ಮಂದಗತಿಯು ಚಲಿಸಿ ಶುಭವೋ ಸಾರಿ ಬೇಗ ಸೇರಿ ವನವ ಸಾರಿ ಬೇಗ ಸೇರಿ ವನವ ಸಾರಿ ಬೇಗ ಸೇರಿ ವನವ ಸಾರಿ ಬೇಗ ಸೇರಿ ವನವ ಸಾರಿ ಬೇಗ ಸಾರಿ ಬೇಗ ಸೇರಿ ವನವ ಸಾರಿ ಬೇಗ ಸೇರಿ ವನವ ಸಾರಿ ಬೇಗ ಸೇರಿ ವನವ ಮಂದಗತಿಯೋ ಮಂದಗತಿಯೋ ಗತಿಯೋ ಗತಿಯೋ ಮಂದಗತಿಯೋ ಮಂದಗತಿಯೋ ಸಾರಿ ಬೇಗ ಸೇರಿ ವನವ ಮಂದಗತಿಯೋ 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 ಮಂದಗತಿಯೋ
ಶುಭವ ಸಾರಿ ಬೇಗ ಸೇರಿವನವ ಮಂದಗತಿಯೋ ಚಲಿಸಿ ಶುಭವ ಮಂದಗತಿಯೋ ಚಲಿಸಿ ಶುಭವ ಸವಿದು ವನದ ಸೊಬಗ ಸವಿದು ವನದ ಸವಿದು ವನದ ವನದ ಸೊಬಗ ವನದ ಸೊಬಗ ಸವಿದು ವನದ ಸೊಬಗ ಸವಿದು ವನದ ಸೊಬಗ ಇನ್ನು ಧನ್ಯಳಾಗುತ್ತಾ ಸವಿದು ವನದ ಸೊಬಗ ವನದ ಸೊಬಗ ವನದ ಸೊಬಗ ಇನ್ನು ಧನ್ಯಳಾಗುತ್ತಾ ನೀನು ಧನ್ಯಳಾಗುತ್ತಾ ನೀನು ಧನ್ಯಳಾಗುತ್ತಾ ಸಾರಿ ಬೇಗ ಸೇರಿವನವ ಮಂದಗತಿಯೋ ಚಲಿಸಿ ಶುಭವ ಸವಿದು ವನದ ಸೊಬಗ ಇನ್ನು ಧನ್ಯಳಾಗುತ್ತಾ ಸವಿದು ವನದ ಸೊಬಗ ಇನ್ನು ಧನ್ಯಳಾಗುತ್ತಾ ಧನ್ಯಳಾಗುತ್ತಾ ನೀನು ಧನ್ಯಳಾಗುತ್ತಾ ಕೇಳು ಸುಗುಣೆ ಚಂದ್ರವದನೆ ಕಾವ್ಯ ಧಾಮಿನಿ 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 ಪೇಳಲೇನೆ ಮನಗ ಇರವ ಮಧುರ ಭಾಷಿಣಿ ಮಧುರ ಭಾಷಿಣಿ ಮಧುರ ಭಾಷಿಣಿ ಕಾವ್ಯ ಧಾಮಿನಿ ಮಧುರ ಭಾಷಿಣಿ ಆ ಆ ಚಲಿಸಿ ಶುಭವಾ ಸಾರಿ ಬೇಗ ಸೇರಿ ವನವಾ ಸಾರಿ ಬೇಗ ಸೇರಿ ವನವಾ ಮಂದಗತಿಯೋ ಚಲಿಸಿ ಶುಭವಾ ಮಂದಗತಿಯೋ ಚಲಿಸಿ ಶುಭವಾ ಸವಿದು ವನದ ಸೊಬಗ ಇನ್ನು ಧನ್ಯಳಾಗುತ್ತ ನೀನು ಧನ್ಯಳಾಗುತ್ತ ನೀನು ಧನ್ಯಳಾಗುತ್ತ
ಕಾವ್ಯಧಾಮಿನಿ ಮನ್ಮಥ, ಓ ಸುಗುಣೆ, ನೀನು ನನ್ನ ಅಂತಃಪುರಕ್ಕೆ ಬಂದಿದ್ದೀಯಾ ಅಂತ ಆದ್ರೆ ಯಾವುದೋ ಒಂದು ವಿಶೇಷವಾಗಿರುವಂತಹ ವಿಷಯವನ್ನೇ ನೀನು ಹೇಳ್ತೀಯಾ ಎನ್ನುವುದ್ರಲ್ಲಿ ಅನುಮಾನ ಇಲ್ಲ. ಕೆಲಸ ಇಷ್ಟು ಮಾಡಿದ್ಮೇಲೆ ವಿಶೇಷ ಇಲ್ಲದೆ ಇರ್ತದ? ಆ ಸಿದ್ಧತೆಯಲ್ಲೇ ನೀನು ಬಂದವನು ಅಂತ ನನಗೆ ಗೊತ್ತುಂಟು. ಖಂಡಿತವಾಗಿ ಹೌದು. ಇಲ್ಲಿ ಮಾಡದೆ ಇನ್ನೆಲ್ಲಿ ಮಾಡುವುದೇ? ಮತ್ತೆ ಅಂದ್ರೆ ನನ್ನ ಈ ನರ್ತನವನ್ನು ಅದೇ ನೀ ಇನ್ನೂ ನೋಡಿದವಳಲ್ಲ, ಉಳಿದವರು ನೋಡಿದ್ದಾರೆ. ಹೌದು. ಹಾಗಾಗಿ ಎಂದೂ ನೋಡಿದ ನಿನ್ನೆದುರಿಗೆ ಇಷ್ಟು ಕೆಲಸ ಮಾಡದಿದ್ದ ಮೇಲೆ ಹಾಗೆ ನೋಡಿದವರ ಮುಂದೆ ಎಷ್ಟು ಕೆಲಸ ಮಾಡುವುದೇ? ಹಾಗೆ ಹಾಗೆ ನೋಡಿದವರ ಎದುರಿಗೆ ನೋಡದೆ ಇರುವವರ ಎದುರಿಗೆ ಕೆಲಸ ಮಾಡ್ಬೇಕು. ಮತ್ತೊಮ್ಮೆ ಇಂಥವರೊಬ್ರು ಬರಲಿ ಅಂತ ಮನಸ್ಸಲ್ಲಿ ಹುಟ್ಟುತ್ತದೆ, ಬಾಯಿ ಬಿಟ್ಟು ಹೇಳುವುದಿಲ್ಲ. ಅದ್ರ ಮನಸ್ಸಿನಲ್ಲಿ ಹುಟ್ಟುತ್ತದಲ್ಲ ಭಾವ, ಅದಕ್ಕೆ ಬೆಲೆ. ಅಂದ್ರೆ ಆಗಾಗ ನೀನು ಕರಿತಾ ಇರಬೇಕು ಅಂತ ಆಯ್ತು. ಕಾರ್ಯದಾಗಿದ್ರು ಅಗತ್ಯ ಇದ್ರೆ ನಾನು ಬರ್ತೇನೆ, ನೀನೇ ಬರ್ತೀಯಲ್ಲ, ಅಷ್ಟು ವಿಶೇಷ ಉಂಟು. ಹೌದು. ಹಾಗಾದ್ರೆ ಓ ಸುಗುಣೆ, ಓ ಚಂದ್ರವದನೆ, ಓ ಕಾವ್ಯಧಾಮಿನಿ. ಈಗ ಗೊತ್ತಾಯ್ತು. ಈಗ ನೀನು ಹೊಗಳಿಕ್ ಬಂದವನು ಅಂತ. ಛೇ, ಬಹುಶಃ ನಿನ್ನ ಕವಿರದೆ ಎನ್ನುವಂತಹದ್ದು ಜಾಗೃತವಾಯಿತು. ಯಾವ್ದಾದ್ರು ಒಂದು ಹೆಣ್ಣಿನ ಎದುರುಗಡೆ ಹೋಗಿ ಒಂದಷ್ಟು ವರ್ಣನೆ ಮಾಡ್ಬೇಕು ಅಂತ ಅನಿಸ್ತು ನಿನಗೆ, ನೇರವಾಗಿ ಇಲ್ಲಿ ಬಂದೆ ಅಲ್ವಾ? ಯಾವುದಾದರೂ ಅಲ್ಲ, ಹೆಣ್ಣಿನ ಎದುರಿಗೆ. ಹೌದು, ಇದೇ ಹೆಣ್ಣಿನ ಎದುರಿಗೆ ಅಂತ ನಿರ್ಧಾರ ಮಾಡಿ ಬಂದದ್ ನಾನು. ಹೌದಾ? ಇವತ್ತಿನವರೆಗೂ ಹೆಂಡತಿ ಬಿಟ್ಟು ಬೇರೆಯವರನ್ನ ಹೊಗಳಿದವಲ್ಲ. ಹೊರಬರ್ಲಿ ಸಾಹಿತ್ಯ ಎಷ್ಟು ಬರ್ತದೆ ನೋಡುವ. ಇವತ್ತು ಹೊಗಳ್ತಾ ಇದ್ದೇನೆ. ಯಾಕೆ ಗೊತ್ತುಂಟಾ? ಅರ್ಹತೆ ನಿನ್ನಲ್ಲುಂಟು. ಹೀಗೆ ನನ್ನ ಅಂತಃಪುರದಲ್ಲಿ ನಾನು ಕುಳಿತಾಗ ಏನು ವಿಶೇಷ ಇಲ್ಲ ಜೀವನದಲ್ಲಿ. ಯಾರನ್ನು ನೋಡಬಹುದು, ಯಾರಲ್ಲಿ ಮಾತಾಡಬಹುದು. ಮನ್ಮತ್ನಿಗೆ ವಿಶೇಷ ಇಲ್ಲ ಅಂತಾದ್ರೆ ಮತ್ತೆ ಯಾರಿಗಿರ್ತದೆ ವಿಶೇಷ? ಖಂಡಿತವಾಗಿ ಹಾಗನ್ನಿಸಿದ್ದು ಹೌದು. ಹಾಗಾದರೆ ಈಗ ವಿಶೇಷವಾಗಿ ಯಾರಿದ್ದಾರಪ್ಪ ಅಂತ ಹೀಗೆ ನೋಡಿದಾಗ ನನ್ನ ತಲೆಯಲ್ಲಿ ಬಿದ್ದವಳು ನೀನು. ನಿನ್ ತಲೆಯಲ್ಲಿ ನಾನ್? ಹಾಗಲ್ವೇ? ನನ್ನ ಚಿತ್ತಕ್ಕೆ ಹೊಳೆದದ್ದು ನಿನ್ನ ಹೆಸರು. ಹಾಗೆ ಹೇಳು ಮತ್ತೆ. ಹಾಗೆ ಪಕ್ಕನ ನೆನಪಿಗೆ ಬಂತು. ಹಾಗೆ ಇಂದು ಇವಳನ್ನು ನೋಡಲೇಬೇಕು, ಕನಿಷ್ಠ 4 ಮಾತಾಡಬೇಕು ಅಂತ ಬಂದೆ. ಕನಿಷ್ಠ 4? ಕನಿಷ್ಠ 4. ಗರಿಷ್ಠ ಎಷ್ಟು ಆಗಬಹುದು? ಪುರ್ಸೊತ್ತಿದ್ದಷ್ಟು. ಹೌದಪ್ಪ, ಪ್ರತಿಕ್ರಿಯೆ ಮೇಲೆ ಅನುಭವ ಉಂಟು. ಅಷ್ಟೆಲ್ಲ ಬೇಡ, ಒಳ್ಳೆ ಪ್ರತಿಕ್ರಿಯೆ ಇದೆ, ಒಳ್ಳೆ ರೀತಿ ಸಂಭಾಷಣೆ ಆಗ್ತದೆ. 4 ಕೇಳುವಂತ ಮಾತಾಡಿದ್ರೆ ಅದೇ ಸಂತೋಷ. ಹೌದಪ್ಪ, 1000 ಮಾತಾಡಿ ಕೇಳಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಯಾಕೆ? ಅದು ಹೇಗೆ ಕೇಳಿದವರಿಗೂ ಅರ್ಥ ಆಗುದಿಲ್ಲ, ಹೇಳುವವರಿಗಂತೂ ಮೊದಲೇ ಆಗುದಿಲ್ಲ. ಕೆಲವರು ಹಾಗೆ ತಾನು ಮಾತುಗಾರ ಆಗಬೇಕು ಅಂತ ಆಸೆ ಪಡ್ತಾರೆ. ವಿಷಯ ಏನೂ ಇಲ್ಲ, ಒಂದೇ ವಾಕ್ಯದ್ದು 10 ವಾಕ್ಯ ಮಾಡಿ ಹೇಳುವುದು. ಅದು ಆ ಸಂದರ್ಭವೇ ಹಾಗಿರ್ತದೆ. ಒಂದೇ ವಾಕ್ಯದನ್ನು 10 ವಾಕ್ಯದಲ್ಲಿ ಉತ್ತರಿಸಬೇಕು ಅನ್ನೋ ಒತ್ತಡ ಇದ್ದಾಗ ಹೆಚ್ಚು ಮಾಡ್ಬೇಕಾಗ್ತದೆ. ಬೇಡದ ಹೋದ ವಿಷಯ ಎಲ್ಲ ಅದಕ್ಕೆ ಸೇರಿಸು, ಅದು ಮರ್ತೋಗ್ಬಿಡ್ತದೆ ಕೆಲವೊಮ್ಮೆ. ಹೀಗಾಗುವುದುಂಟು. ನಮಗೇನು ತೊಂದರೆ ಇಲ್ಲ, ಮತ್ತೇನಲ್ಲ. ಹೀಗೆ ನೆನಪಿಗೆ ಬಂದವಳು ನೀನು. ಎಲ್ಲೆಲ್ಲೆಲ್ಲ ನಾನು ಸಂಚರಿಸಿದ್ದೇನೆ, ಎಲ್ಲಿಯೂ ಚಿತ್ರಲೇಖೆಯ ಸುಳಿವಿಲ್ಲವಲ್ಲ, ಹೊರ ಪ್ರಪಂಚದ ಅರಿವೇ ಇಲ್ಲದೆ ಬಾವಿಯ ಕಪ್ಪೆಯ ಹಾಗೆ ಇಲ್ಲಿಯೇ ಇದ್ದಾಳಲ್ಲ. ಏನು ಹೊಗಳಿಕ್ ಬಂದವ ಅಂತ ಹೇಳ್ತೀಯ? ಈಗ ತೆಗಳ್ತಾ ಇದ್ದೀಯ ನನ್ನ? ತೆಗಳಿದ್ದಲ್ಲ, ಕೆಲವೊಂದು ಇದ್ದದ್ದು. ಹೊರ ಪ್ರಪಂಚದ ಅರಿವು ನನಗಿಲ್ಲ ಅಂತ ಹೇಳಿದವ್ರು ಯಾರು ನಿನಗೆ? ನೀನು ಹೋಗುವವಳಲ್ಲ ಅಂತ ಹೇಳಿದ್ದೆ. ಶಬ್ದಾರ್ಥ ಅಲ್ಲ, ಭಾವಾರ್ಥ ನೋಡು. ಮನೆಯೊಳಗೆ ಇದ್ದುಕೊಂಡೇ ಪ್ರಪಂಚವನ್ನೆಲ್ಲ ಅರಿತವಳು ನಾನು. ಯಾರು ಅರಿಯುವುದಿಲ್ಲ? ನನಗೂ ಗೊತ್ತಿಲ್ವಾ ಪ್ರಪಂಚ? ಪ್ರಪಂಚದಲ್ಲಿ ಏನುಂಟು, ಏನೇನು ಆಗ್ತಾ ಇದೆ ಅಂತ ಹೇಳಿಕ್ ನನ್ನ ಯಜಮಾನ್ರಿಲ್ವಾ? ಯಾಕೆ ತಿರುಗಾಡಿದವು ನಿನ್ನ ಯಜಮಾನ? ಹೌದು. ನೀನ್ ತಿರುಗಾಡ್ಲಿಲ್ಲ. ಮತ್ತದ ಹಾಗೆ. ಮತ್ತೆ ಹೆಂಗಸರಿಗೆ ಮನೆಯೇ ಪ್ರಪಂಚ, ಗಂಡಸರಿಗೆ ಪ್ರಪಂಚವೇ ಮನೆ. ಹಾಗೆ ಇರ್ಬೇಕಾ? ಹಾಗೆ ಇರ್ಬೇಕಾ? ಅಲ್ಲ, ಹಾಗೆ ಇರುವುದೇ ಅಲ್ವಾ? ಇಲ್ಲಪ್ಪ, ಅದು ಸಾಮಾನ್ಯರಿಗಾದ್ರೆ ಆದೀತು. ಗಂಡಿಗಿಂತ ಏನು ಕಡಿಮೆ ನೀನು?
ಯಾರು ಹೇಳಿದ್ದು? ನಾನು ಯಾವ್ದಕ್ಕೂ ಕಡಿಮೆ ಇಲ್ಲ. ಮತ್ತೆ ತಿರುಗಾಟ ಯಾಕೆ ಮಾಡಬಾರ್ದು? ಅಲ್ಲ, ಅಗತ್ಯ ಬೀಳಲಿಲ್ಲ. ಅಗತ್ಯ ಬೀಳಲಿಲ್ಲ ಅನ್ನುವುದಲ್ಲ, ಹಾ. ನಿನಗೆ ಹೀಗೊಂದು ಅವಕಾಶ ಉಂಟು ಎನ್ನುವುದೇ ಗೊತ್ತಿಲ್ಲ. ಅವಕಾಶ? ಹೌದಪ್ಪ. ಏನು? ಈಗಲ ಒಮ್ಮೆ ತಿರುಗಾಡಿದವರು ಮತ್ತೊಮ್ಮೆ ಹೋಗ್ಲಿಕ್ಕೆ ಯಾವಾಗ ಸಮಯ ಸಿಗುತ್ತದೆ ಅಂತ ಕಾಯ್ತಾ ಇರ್ತಾರೆ. ಕೆಲವು ಹೆಂಗಸರು ಪಾಡ್ ನೋಡ್ಬೇಕು, ಹಾ. ಮನೇಲಿ ಇರ್ಲಿಕ್ಕೆ ಮನಸ್ಸೇ ಬರುವುದಿಲ್ಲ, ತಿರುಗಾಡ್ತಾನೆ ಇರು. ತಿರುಗಾಟದಲ್ಲೇ ಇರ್ಬೇಕು. ವೃತ್ತಿವಾಗಿ ಮಾಡ್ತಾಳೆ ಮತ್ತೆ? ಇಲ್ಲಪ್ಪ, ಅವಳು ತಿರುಗಾಟ ಮಾಡ್ತಾಳೆ. ನಿನ್ನ ಹೆಂಡತಿ ಯಾಕೆ ಮಾಡುದಿಲ್ಲ? ತಿರುಗಾಟ ಮಾಡ್ತಾಳೆ. ಹಾ. ಮೇಳ ಕಟ್ಕೊಂಡೆ ಒಟ್ಟಿಗೆ. ನನ್ನದ್ದು ಅವಳದ್ದು ಇಬ್ರು ಇದ್ಬಿಟ್ರೆ ಮೇಳ ಮುಗಿದೋಯ್ತು. ಓಹೋ, ಯಾರು ಇರ್ಲಿ ಬಿಡ್ಲಿ ತೊಂದ್ರೆ ಇಲ್ಲ. ಮನೇಲಿ ಅಡಿಗೆ ಮಾಡುವ ಕೆಲಸವೇ ಇಲ್ಲ ಗಂಡ ಹೆಂಡತಿ ಮತ್ತೆ ಇಬ್ರು. ನಾವಿಬ್ರು ಜೋಡಿಯಾಗಿ ಹೊರಟೆವು ಅಂತಾದ್ರೆ ಸಾಗರ ಜನ ಸಾಗರ. ಸಾಗರವ? ಹೌದಪ್ಪ, ಉಪಾಧಿಯಲ್ಲಿ ಸೇರ್ತಾರೆ ಅಂತ. ಸಾಗರೋಪಾದಿಯಲ್ಲಿ ಜನ. ಹೌದು. ಹಾ. ಅಷ್ಟು ಪ್ರಚಾರದಲ್ಲಿದ್ದೇವೆ. ನಮ್ಮ ತಿರುಗಾಟ ಬಿಡೆ. ಬೇಸರ ಬಂದು ಹೋಯ್ತು, ಈಗ ಮನೆಯಲ್ಲೇ ಇರುವಂತ ಅನಿಸುವುದು ನನಗೆ. ತಿರುಗಾಡಿಯೇ ಬೇಸರ ಬಂದ. ಹೌದು. ಆದ್ರೆ ತಿರುಗಾಟದ ಅನುಭವ ಇಲ್ಲದವರು ಯಾರು ಅಂತ ನೋಡಿದಾಗ ನಿನ್ನ ನೆನಪಾಯ್ತು ನನಗೆ. ಏನು ಕಡಿಮೆ? ಕಾಲ್ ಸರಿ ಇಲ್ವೇ? ಸರಿ ಉಂಟು. ತಲೆ ಸರಿ ಇಲ್ವೇ? ಕಣ್ಣು ಸರಿ. ಕೆಲವರು ಭಯ ಪಡ್ತಾರೆ. ಅಲ್ಲ, ಕಣ್ಣು ಸರಿ ಉಂಟು. ಮತ್ತೆ ತಿರುಗಾಡ್ಲಿಕ್ಕೆ ಹೋಗೋರಿಗೆ ಮೊದ್ಲು ಕಣ್ಣು ಕಾಲು ಸರಿ ಇರ್ಬೇಕು. ಈಗ ತಲೆ ಸರಿ ಇಲ್ದಿದ್ರೆ ಸರಿಯೇ ಇಲ್ಲ, ಹೊರ ಕಳಿಸಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ ಆಗ್ತದೆ. ಆ ಭಯ ನಿನಗಿಲ್ಲ. ಇಲ್ಲಪ್ಪ. ಆದರೂ ನೀನು ತಿರುಗಾಡುವುದಿಲ್ಲ ಅಂತ ಆದ್ರೆ ನಿನ್ನ ಸ್ವಾತಂತ್ರ್ಯವನ್ನು ಎಲ್ಲೋ ಕಸಿದುಕೊಳ್ಳಲಾಗಿದೆ ಅಂತ ನನಗನ್ನಿಸಿದ್ದು. ನಿನ್ನ ಗಂಡನ ಬಗ್ಗೆ ನಾನು ಹೇಳ್ತೇನೆ ಅಂತ ಅಲ್ಲ, ಸ್ವಲ್ಪ ಆಳವಾಗಿ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಕಡೆ ಹುದುಗಿದೆ ನೋಡು ಆಸೆ. ಯಾವ ಮೂಲೆಯಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಬಹಳ ಸಲ ತಿರುಗಬೇಕು ಅಂತ ಆಸೆ ಉಂಟೆ. ಬಹಳ ಸಲ ಕೇಳಿದೆ ನಾನು ನನ್ನ ಪತಿದೇವರಲ್ಲಿ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂದೆ. ಹೌದಾ? ಬೇಡವೇ ಅಂದ್ರು. ಮತ್ತೆ ಮುಖ ಗಂಟು ಹಾಕೊಂಡು ಹೇಳುದು. ಅವಾಗ ಯಾರು ಹೋಗ್ತಾರೆ ಅವ್ರ ಜೊತೆಗೆ ಅಂತ ಅನ್ಸು. ಅದು ಹೆಣ್ಣು ಮಕ್ಕಳು ಮಾಡುವ ತಪ್ಪೇ ಅದು. ಗಂಟು ಹಾಕಿಕೊಂಡಾಗ ಅದನ್ನು ಬಿಡಿಸ್ಬೇಕು. ಆ ಪ್ರಯತ್ನ ಹೆಣ್ಣು ಮಕ್ಕಳು ಮಾಡ್ಬೇಕು. ಅವಾಗ ಮುಖ ಗಂಟು ಹಾಕೊಂಡಿದ್ದಾರೆ ಅಂತ ಆದ್ರೆ ಆ ಮುಖ ನಗುವ ಹಾಗೆ ಮಾಡುವ ಹಾಗೆ ನೀವು ಮಾತಾಡ್ಬೇಕು. ನೀವೇ ಗಂಟು ಹಾಕೊಂಡು ಹಾಯ್ ಹೋಗುವುದಾ ಇಷ್ಟು ಕೇಳಿದ್ರೆ ಯಾರು ಒಪ್ಪುತ್ತಾರೆ? ಬೇಡ ಅಂತ ಹೇಳ್ತಾರೆ. ಅಲ್ಲಿ ಆ ಕೇಳುವಲ್ಲ, ನಮ್ಮ ರತಿ ನೋಡಿ ಕಲ್ತ್ಕೊಳ್ಬೇಕೆ. ಹೌದು, ನನ್ನ ಹೆಂಡತಿ ನೋಡಿ ಕಲ್ತ್. ಈಗ ಹೋಗಬೇಕು ಅಂತ ಹೇಳ್ತೀಯ, ಪ್ರಪಂಚವನ್ನು ಸುತ್ತಬೇಕು ಅಂತ ಹೇಳ್ತೀಯ. ಯಾವ್ದಾದ್ರು ಒಂದು ನಿರ್ದಿಷ್ಟವಾಗಿರುವಂತಹ ಪ್ರದೇಶ ಇಲ್ವೇ? ಪ್ರದೇಶ ಲೋಕವೇ ಉಂಟು, ಅದ್ರಲ್ಲೂ ಯಾಕೆ ನಂದನವನವನ್ನೇ ಸುತ್ತಾಡಬಹುದಲ್ಲ. ದೇವತೆಗಳಿಗಾಗಿ ವಿಶೇಷವಾಗಿ ಆ ವಿಷಯ ಹೇಳಿದ್ರೆ ಆಗುದಿಲ್ಲ ನಮ್ಮ ಯಜಮಾನರಿಗೆ. ಹೌದಾ? ಅಮರಾವತಿ ವಿಷಯ ಹೇಳಿದ್ರೆ ಆಗುದಿಲ್ಲ, ನಂದನ ವಿಷಯ ದೊಡ್ಡದಾಗಿ ಹೇಳ್ಬೇಡ ಮಾರಾಯ. ಅಲ್ಲಿಗೆ ಹೋಗ್ಬೇಕು. ಯಾರು? ಅಲ್ಲಿಗೆ. ಅಯ್ಯೋ, ಅಲ್ಲಿಗೆ ಅಂತ ಹೇಳಿದ್ರೆ ಕಳಿಸ್ಕೊಡುವುದೇ ಇಲ್ಲ. ನಾನು ಇಷ್ಟೊತ್ತು ನೀನು ಹೊರಗೆ ಬರುವುದಷ್ಟೇ, ನೀನು ಅಂಗಳಕ್ಕೆ ಬರಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ಹಾಗಲ್ಲ, ನೀನು ನಂದನವನಕ್ಕೆ ಹೋಗ್ಬೇಕು. ಹಠ, ಹೆಣ್ಣು ಮಕ್ಕಳ ಹಠ ಬಿಟ್ರೆ ಹೆಣ್ಣೆ ಅಲ್ಲ ಅವಳು. ಹಠ ಇಲ್ಲದ ಹೆಣ್ಣು ಹೆಣ್ಣಲ್ಲ. ಅಲ್ಲ, ಹಠ ಇದ್ದ ಹೆಣ್ಣು ಕೆಡ್ತಾಳೆ ಅಂತೇಳಿ ಆರೋಗ್ಯಕರವಾಗಿರ್ಬೇಕು. ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ. ಹಾಗಾಗಿ ನಿನಗೆ ಯಾವ ರೀತಿ ಹಠವೇ ಚಟವಾಗಬಾರದು. ಹಾಗೆ ಒಳ್ಳೆ ಉದ್ದೇಶ. ನೀನು ಪ್ರಕೃತಿಯನ್ನು ನೋಡಿದ್ರೆ, ಆ ಸೊಬಗನ್ನು ಸವಿದ್ರೆ ಏನು ತಪ್ಪೆ? ಮನ್ಮತ, ಅನಂತಾನಂತ ಧನ್ಯವಾದಗಳು. ಮತ್ತೆ ಇವತ್ತು ಆಸೆ ಇಟ್ಟುಕೊಂಡು ಸುಮ್ಮನೆ ಇರುವುದಲ್ಲ, ಹಠ ಮಾಡಿ ಒಪ್ಪಿಸ್ಬೇಕು. ಇವತ್ತು ಈ ಸಂದರ್ಭದಲ್ಲಿ ಈ ಚಿತ್ರಲೇಖೆಯ ಮನೆಗೆ ಬಂದು ಮತ್ತೆ ಇಂಥ ಒಂದು ಒಳ್ಳೆ ಉಪದೇಶ ಮಾಡಿದ್ದೀಯಲ್ಲ ಅಲ್ವಾ? ಬಿಡು. ಇವತ್ತು ನೋಡು, ಈ ಚಿತ್ರಲೇಖೆ ಏನು ತೋರಿಸಿಕೊಡ್ತೇನೆ. ಇದು ನನ್ನ ಯಜಮಾನ್ರು ಇವತ್ತು ಕೊಡುವುದಿಲ್ಲ ಅಂತ ಹೇಳಬೇಕು. ಪ್ರಪಂಚದ ಹೆಣ್ಮಕ್ಳು ನನ್ನನ್ನು ನೋಡಿ ಕಲಿಬೇಕು. ಯಾವ ರೀತಿ ಉತ್ತರ ಕೊಡಬೇಕು, ಯಜಮಾನ್ರನ್ನು ಒಪ್ಪಿಸುದು ಹೇಗೆ ಅಂತ, ಹೇಗೆ ಒಪ್ಪಿಸ್ಬೇಕು ಅಂತ. ಇವತ್ತು ನೋಡಿ ಬಿಡುವುದಿಲ್ಲ. ಕಾಡುವುದು ಅಂದ್ರೆ ಹೇಗೆ? ಬೇಡುವುದಲ್ಲ, ಇವತ್ತು ಕಾಡುವುದೇ. ಅವ ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ. ಕಾಡೂರಿಗೆ ಹೋದ್ರೂ ಒಡ್ಡಿಲ್ಲ. ಕಾಡುವುದೇ. ಅಲ್ಲಿ ಬಹಳ ಶಬ್ದ ಉಂಟು, ಅಲ್ಲಿ ಹೋಗ್ಬೇಡ. ನೀ ನಂದನವನಕ್ಕೆ ಹೋಗು. ಹೌದು, ಅಲ್ಲಿ ಪ್ರಶಾಂತತೆ ಉಂಟು. ಪ್ರಾಣಿ ಪಕ್ಷಿ ಇಲ್ವೋ, ಯಾವುದೂ ನಿನಗೆ ತೊಂದರೆ ಕೊಡುವುದಿಲ್ಲ, ಅದರಷ್ಟಕ್ಕೆ ಅದಿರ್ತದೆ. ನನ್ನ ಸಖಿಯರೆಲ್ಲ ಹೇಳಿದ್ರು, ಬಾರೆ ಒಮ್ಮೆ ಹೋಗಿ ಬರೋಣ ಅಂತ ಹೇಳಿದ್ರು. ನಾವು ಪುರ್ಸೊತ್ತೇ ಇರುದಿಲ್ಲ, ಹೊರಗೆ ಹೋಗ್ಲಿಕ್ಕೆ. ಸಖಿಯರಿಗಿದ್ದು ಬುದ್ಧಿ, ಹೋಗ್ತಾರೆ ಬರ್ತಾರೆ. ನಮ್ಮೊಂದು ಮಾತು ಕರ್ಕೊಂಡು. ಹಾಗಾಗಿ ಅವ್ರ ಮುಖ ನೋಡು, ಎಷ್ಟೊತ್ತಿಗೂ ಮಂದಹಾಸ. ತಿರುಗದಲ್ಲಿ ಮಂದಹಾಸ ತಿರುಗಾಡ್ತಾ ಇದ್ರು ಮಂದಹಾಸ ಇರ್ತದಲ್ವಾ? ಗುಟ್ಟದು. ಮನ್ಮತ, ನಂದನವನವನ್ನೆಲ್ಲ ಸುತ್ತಾಡಿಕೊಂಡು ಬಂದು ಅಲ್ಲಿ ಹೇಗಾಗ್ತದೆ ನನ್ನ ಅನುಭವ ಎನ್ನುವಂತದ್ದನ್ನ ಇನ್ನೊಮ್ಮೆ ನೀನು ಬಂದಾಗ ಹೇಳ್ತೇನೆ. ನಾನು ಬರುವುದೇ ಚಂದ ನೋಡ್ಲಿಕ್ಕೆ, ನಾನು ನಿನ್ ಬೆನ್ನಿಗೆ. ಹೌದಾ? ಹಾಗಿದ್ರೆ ಆದಷ್ಟು ಬೇಗ ನನ್ನ ಕಾರ್ಯವನ್ನು ಸಾಧಿಸಿಕೊಳ್ತೇನೆ. ನೋಡೇ ಬಿಡು. ನಾನು ಇಷ್ಟು ಮಾತಾಡ್ತೇನೆ ಅಂತ ಇವತ್ತೇ ಗೊತ್ತಾದದ್ದು ನನಗೆ. ಹೌದಪ್ಪ, ಹೌದಾ? ಯಾರೂ ನೋಡ್ಲಿಲ್ಲ. ಕುಬೇರನ ಹೆಂಡತಿ ಎದುರಿಗೆ ಬಂದು ನಾನು ಇಷ್ಟು ಕೆಲಸ ಮಾಡಿದ್ದ, ತೊಂದರೆ ಆಗ್ಲಿಲ್ಲ. ಪ್ರಸಂಗ ಹಿಡಿತದಲ್ಲುಂಟು. ನಾರದ್ರೆ ಹೇಳಿದ ಹಾಗೆ
ಇವಳೂ ನಂದನವನದತ್ತ ಸಾಗ್ತಾ ಇದ್ದಾಳೆ. ಅದರಲ್ಲಿ ಹೋದ್ಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೌದೌದು, ಆಹಾ, ಗಂಡನನ್ನು ಯಾವ ಕಾರಣಕ್ಕೂ ಒಪ್ಪಿಸಬೇಕು. ಅವ ಮೀಸೆ ಮೇಲೆ ಕೈ ಹಾಕಿ ಹೀಗೆ ಕಣ್ಣು ಬಿಟ್ಟ ಅಂತಂದ್ರೆ ಯಾರು ಹೆದರಲೇಬೇಕು. ಹೆದರಿ ಇವಳು ಮತ್ತೆ ಸುಮ್ಮನೆ ಇದ್ರೆ ಆಗಬಾರ್ದು, ಇವಳೇ ಗೆಲ್ಲಬೇಕು. ಅವನನ್ನು ಕರ್ಕೊಂಡು ಹೋಗ್ಬಾರ್ದು, ಅಷ್ಟು ವ್ಯವಸ್ಥೆ ಆಗ್ಬೇಕು ಅಂತಾದ್ರೆ 5 ಶರಗಳುಂಟು. ಅರವಿಂದ, ಶೋಕ, ಚೂತ, ನವ, ಮಲ್ಲಿಕ, ನೀಲೋತ್ಪಲ 2 ಇವಳಿಗೆ ಬಿಡ್ತೇನೆ. ಈ 3 ಹಿಡ್ಕೊಂಡು ಏನ್ ಮಾಡುವುದು? ಅನುಕೂಲ ಆಗ್ಬೇಕು. ಇವಳು ಮನೆ ಬಿಟ್ಟ ಹಾಗೆ ಅಲ್ಲಿ ದೇವೇಂದ್ರ ಮನೆ ಬಿಡ್ಬೇಕವ, ಅವನು ತಿರುಗಾಟಕ್ಕೆ ಬರುವ ಹಾಗೆ 3 ಅವನ ಮೇಲೆ ಬಿಡ್ತೇನೆ. ಹೆಚ್ಚು ಅವನಿಗೆ ಇರಲಿ, ಸಾಧಾರಣದ ಸಾಲುವುದಿಲ್ಲ ಅವನಿಗೆ, ದೊಡ್ಡ ಹೆಜ್ಜೆ. ಹಾಗಾಗಿ ಇವರಿಬ್ಬರು ಹೊರಗೆ ಬೀಳಬೇಕು, ಜೋಡಿ ಆಗಬೇಕು, ಚಂದ ನೋಡ್ಬೇಕು. ಹೇಗೆ ಮನ್ಮತ, ಇದು ಮಹೇಂದ್ರ ಶಪಥ ಅಲ್ಲ. ಯಾರಾದ್ರೂ ಈ ಹೆಸರು ಹೇಳಿದ್ರೆ ಜಾಗ್ರತೆ. ಇದು ಮನ್ಮತ ಶಪಥ. ಪ್ರಸಂಗದ ಹೆಸರೇ ಬದಲು. ಅಷ್ಟು ಮಾಡಿ ತೋರಿಸ್ತೇನೆ. ಕುಶಲದಿಂದಲೇ ಸಭೆಯೊಳಾದೀನ, ಕುಶಲದಿಂದಲೇ ಸಭೆಯೊಳಾದೀನ ನುಡಿದ ನಾಗ ತೋಂತ ತೋಂತತ್ತು ಕುಶಲದಿಂದಲೇ ಸಭೆಯೊಳಾದಿನ ನುಡಿದ ನಾಗ ತ್ರಿಮೂರ್ತಿಗಳಿಗೆ ನಮಸ್ಕಾರಗಳು. ಸರ್ವೇಭ್ಯೋ ನಮಃ. ಅಲಕಾವತಿಯ ರಸ ಕುಬೇರ. ಪೂರ್ವದಲ್ಲಿ ಯಾರು ಕೇಳಿದ್ರೆ ಸೂರ್ಯದೇವ, ಪಶ್ಚಿಮದಲ್ಲಿ ಯಾರು ಕೇಳಿದ್ರೆ ವರುಣದೇವ, ಹಾಗೆ ಉತ್ತರದಲ್ಲಿ ಯಾರು ಕೇಳಿದ್ರೆ ಕುಬೇರ ದೇವ, ದಕ್ಷಿಣದಲ್ಲಿ ಯಮದೇವ. 4 ದಿಕ್ಕುಗಳು, 8 ದಿಕ್ಕುಗಳು ಉಂಟು. ಆಮೇಲೆ ಹೌದು, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ 8 ದಿಕ್ಕುಗಳು. ಆ ಒಂದೊಂದು ದಿಕ್ಕುಗಳಲ್ಲಿ ಇರುವವರು ದಿಕ್ಪಾಲಕರು. ಕುಬೇರ ಅಂತ ನನ್ನ ಹೆಸರು. ವೈಶ್ರವಣ ಅಂತಲೂ ಹೇಳ್ತಾರೆ. ನಿಧಿಗಳಿಗೆ ಒಡೆಯನಾದ್ದರಿಂದ ನಿಧೀಶ ಅಂತಲೂ ಹೇಳ್ತಾರೆ. ವೈಶ್ರವಣ ಯಾಕೆ? ನಾನು ಇಲ್ಲಿ ಅವ ಅಲ್ಲ, ಮೂಲತಃ ಮತ್ತೆ ಲಂಕೆಯವ. ಭೂಲೋಕದಲ್ಲಿ ಕನಕಲಂಕೆ ಕೇಳಿದ್ದೀರಾ? ಅಲ್ಲಿ ವಿಶ್ರವಸು ಹಾಗೂ ಇಲಬಿಲೆ ಎಂಬವಳಲ್ಲಿ ಹುಟ್ಟಿದವ ನಾನು. ಆದ್ದರಿಂದಲೇ ವೈಶ್ರವಣ. ಏನು ಕೇಳ್ತೀರಿ? ಇಲ್ಲಿ ಕಡಿಮೆ ಅಂತಲ್ಲ, ಅಲ್ಲಿಯೂ ಹೆಚ್ಚಿತ್ತು ಅಂತ ಹೇಳಿ ಕೊಟ್ಟವರು ನಾನು. ಕನಕ ಲಂಕೆ ನಮ್ಮದ್ದಾಗಿತ್ತು, ಓಡಾಡುವುದಕ್ಕೆ ಪುಷ್ಪಕ ವಿಮಾನವು ನಮ್ಮದ್ದೇ ಆಗಿತ್ತು. ಸದ್ಯ ಅದು ನಮ್ಮ ಕೈಲಿಲ್ಲ, ಬೇರೆಯವ್ರು ತಗೊಂಡ್ರು. ಅಷ್ಟೇ ವಿಷಯ, ಅಷ್ಟೇ. ಏನು ಮಾಡುವ ಹೇಳಿ? ನಮ್ಮಪ್ಪ ವಿಶ್ರವಸುವಿಗೆ ಕೈ ಕಸ
ಎಂಬ ರಕ್ಕಸಿಯಲ್ಲಿ 4 ಮಂದಿ ಮಕ್ಕಳು ಹುಟ್ಟಿದ್ರು. ಆ, ರಾವಣ, ಕುಂಭಕರ್ಣ, ವಿಭೀಷಣ ಹಾಗೂ ಶೂರ್ಪನಖಿ. ಆಹಾ. ರಕ್ಕಸರು ಅಂದ್ರೆ ಹಾಗೆ ಅಲ್ವಾ, ಹೌದೌದು. ಹುಟ್ಟಿದಾಗ ಮೇಲ್ ನೋಡುವುದು, ಹಾ. ಮೇಲಾಗಿ ವರದ ಬಲ ಅವರಿಗೆ. ಆ, ಹೌದಪ್ಪ, ಅಜೇಯತ್ವ, ಆಹಾ. ಕೊಡು ಬಿಡು ಹೇಳಿದ್ರು, ಆ. ತಕ್ಕೋ ನಾನು ಹೇಳಿದ್ದು. ಆಹಾ. ಯಾಕಂದ್ರೆ ನಾನು ಬ್ರಾಹ್ಮಣನ ಮಗ, ಬೆಕ್ಕಿಗೆಲ್ಲ ಆಗುವ ಅಲ್ಲ, ನಮಗದು ಬೇಡವೂ ಬೇಡ. ಹೌದು. ಹಾಗಾಗಿ ಕೊಟ್ಟೆ. ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುತ್ತಾರೆ ಯಾರು? ಆ. ಮತ್ತೆ ದುಡಿಯುವ ಯೋಗ್ಯತೆ ಇಲ್ಲದೆ ಹೋದವರು. ಹೌದೌದು. ನಾನು ಕೆಳಕೊಂಡದ್ರಿಂದ ಮೇಲೆ ಬಂದೆ, ಕೆಳಗೋಗ್ಲಿಲ್ಲ. ಆಹಾ. ಹಾ, ಮೇಲೆ ಬಂದೆ. ಪರಶಿವನೇ ನನಗೆ ಸಖನಾದ. ಆಹಾ. ಮಾತ್ರ ಅಲ್ಲ, ಯಕ್ಷ ಗಂಧರ್ವರೆಲ್ಲ ನನ್ನ ಸ್ವಾಧೀನದಲ್ಲಿದ್ದಾರೆ. ಆ. ಸಭೆಗೆ ಬರಬೇಕಾದವರೆಲ್ಲ ಬಂದಿದ್ದಾರಲ್ಲ, ಆಹಾ. ಬರುವವರಿದ್ರೆ ಬನ್ನಿ. ರಮಣ ನಡೆಗೈ ತರಲು